ಚಿಕ್ಕಪೇಟೆ ಅಂದರೆ ಹಾರ್ಟ್ ಆಫ್ ದ ಬೆಂಗಳೂರು ಅಂತ ಹೇಳ್ಬೋದು. ಬೆಂಗಳೂರಿನಲ್ಲಿ ಏನು ವ್ಯಾಪಾರ ವ್ಯವಸ್ಥೆ ಏನು ನಡೀತಾ ಇದೆ ಅದಕ್ಕೆ ಕಾರಣನೇ ಚಿಕ್ಕಪೇಟೆ. ಚಿಕ್ಕಪೇಟೆಯಿಂದ ಎಲ್ಲಕ್ಕಿಂತ ಹೈಯೆಸ್ಟ್ ಟ್ಯಾಕ್ಸ್ ಬರ್ತಾ ಇದೆ ಇವತ್ತು ನಮ್ಮ ಕರ್ನಾಟಕ ಸರ್ಕಾರಕ್ಕೆ. ಚಿಕ್ಕಪೇಟೆನಲ್ಲಿ ಎಷ್ಟು ಅಂಗಡಿಗಳಿದೆ? ಬಟ್ಟೆ ವ್ಯಾಪಾರ, ಜ್ಯುವೆಲರಿ, ಹೊಸರಿ, ಗಾರ್ಮೆಂಟ್ಸು, ಎಲೆಕ್ಟ್ರಿಕ್, ಸ್ಟೀಲ್ ಎಲ್ಲ ವ್ಯಾಪಾರಗಳು ಅಲ್ಲಿ ಇದೆ. ಸಿಲ್ಕ್ ಸೀರೆಗೆ ಆಲ್ ಓವರ್ ಇಂಡಿಯಾದಿಂದ ಜನ ಬರ್ತಾರೆ. ನನ್ನ ಪ್ರಕಾರ 1 to 2 lakh ಪೀಪಲ್ಸ್ ವಿಸಿಟ್ ಎವ್ರಿ ಡೇ. ಕೋಟ್ಯಾಂತರ ರೂಪಾಯಿ ವ್ಯಾಪಾರ ಡೈಲಿ ಪರ್ ಡೇ ಆಗ್ತಾ ಇದೆ. ಆನ್ಲೈನ್ ಶಾಪಿಂಗ್ ಇಂದ ಚಿಕ್ಕಪೇಟೆನಲ್ಲಿ ಎಷ್ಟು % ವ್ಯಾಪಾರ ಸ್ವಲ್ಪ ಡಲ್ ಆಗಿದೆ? ಒಟ್ಟ 100% ಬಿಡಿದೆ. ನಾವು ಸ್ವಲ್ಪ ಆನ್ಲೈನ್ಗೆ ಬರ್ತಾ ಇದೀವಿ, ಬಟ್ ಅದು ಸಕ್ಸಸ್ ಆಗೋದು ಬಹಳ ಕಷ್ಟ ಇದೆ. ಚಿಕ್ಕಪೇಟೆನಲ್ಲಿ ಸದ್ಯಕ್ಕೆ ಏನ್ ಪ್ರಾಬ್ಲಮ್ಸ್ ಇದೆ ಸರ್? ಚಿಕ್ಕಪೇಟೆನಲ್ಲಿ ನಾವು ಎಷ್ಟು ಕ್ಲೀನ್ನೆಸ್ ಇರಬೇಕು ಅಷ್ಟು ಕ್ಲೀನ್ನೆಸ್ ಇಲ್ಲ. ಗಾರ್ಬೇಜ್ ಎಲ್ಲ ಕಡೆನೂ ಇದೆ. ಚಿಕ್ಕಪೇಟೆನಲ್ಲಿ ಯಾವ ಹಬ್ಬದಲ್ಲಿ ಜಾಸ್ತಿ ನಿಮ್ಗೆ ವ್ಯಾಪಾರ ಪ್ರತಿ ಆಗುತ್ತೆ? ಸೀಸನ್ ನಲ್ಲಿ ಆಗತ್ತೆ. ದೀಪಾವಳಿ ಸೀಸನ್ ಬಂದ್ರೆ ಬಹಳ ಜಾಸ್ತಿ ರಶ್ ಇರುತ್ತೆ. ಸೊ ಫೆಸ್ಟಿವಲ್ ಸೀಸನ್ ನಲ್ಲಿ ಡೆಫಿನೆಟ್ಲಿ ಕ್ರೌಡ್ ಡಬಲ್ ತ್ರಿಬಲ್ ಆಗ್ಬಿಡುತ್ತೆ. ನಾವು ಚಿಕ್ಕಪೇಟೆದಲ್ಲಿ ನಾನು ಸ್ಕೂಲ್ ಹೋಗೋ ಟೈಮ್ನಲ್ಲಿ ಚಿಕ್ಕಪೇಟೆ ಮೇನ್ ರೋಡ್ ನಲ್ಲಿ ಆರಾಮಾಗಿ ಕ್ರಿಕೆಟ್ ಆಡಬಹುದು ಅಂತ ಕಾಣ್ತಾ ಇತ್ತು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಜೊತೆ ನಿಮ್ದು ಒಂದಷ್ಟು ಫೋಟೋಸ್ಗಳನ್ನ ನಾವು ನೋಡಿದ್ವಿ. 2011 ನಲ್ಲಿ ಗುಜರಾತ್ ಚೀಫ್ ಮಿನಿಸ್ಟರ್ ನಲ್ಲಿ ನಾನು ಲೆಟರ್ ಬರ್ದಿದ್ದೀನಿ, ಒಂದ್ ದಿವಸ ತಾವು ಪ್ರೈಮ್ ಮಿನಿಸ್ಟರ್ ಆಗ್ತೀರಾ ಅಂತ. ಆ ಲೆಟರ್ ಕಾಪಿ ತಿರ್ಗಾ ನನ್ನ ಅವ್ರ ಕೈ ಕೊಟ್ಟು. ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಫಸ್ಟ್ ವ್ಯೂ ಕನ್ನಡ. ನಾನು ಸೌಮ್ಯ ಸುಗ್ನಳ್ಳಿ. ಚಿಕ್ಕಪೇಟೆ ಯಾವುದೇ ರೀತಿಯಾದಂತಹ ಬಟ್ಟೆ ಖರೀದಿ ಮಾಡಬೇಕು ಅಂತಂದರೆ ಎಲ್ಲರೂ ಫಸ್ಟ್ ಸೆಲೆಕ್ಟ್ ಮಾಡ್ಕೊಳ್ಳುವಂತಹ ಜಾಗ ಚಿಕ್ಕಪೇಟೆ. ಯಾಕಂದರೆ ಅಲ್ಲಿ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಕೂಡ ಪ್ರತಿಯೊಂದು ಬಟ್ಟೆಗಳು ಕೂಡ ಸಿಗುತ್ತೆ. ನಿತ್ಯ ಕೋಟ್ಯಾಂತರ ವ್ಯಾಪಾರ ವಹಿವಾಟು ಕೂಡ ನಡೆಯುತ್ತೆ. ಟ್ರಾಫಿಕ್ ಜಾಮ್ ಕೂಡ ಹಾಗೆ ಇರುತ್ತೆ. ಇನ್ನು ಸಾಕಷ್ಟು ಉದ್ಯಮಿಗಳಿಗೆ ಈ ಚಿಕ್ಕಪೇಟೆ ಜೀವನವನ್ನು ಕೊಟ್ಟಿದೆ. ಸೊ ಚಿಕ್ಕಪೇಟೆ ಬಗ್ಗೆ ಇನ್ನೊಂದಷ್ಟು ಡೀಟೇಲ್ಸನ್ನು ಕೊಡಬೇಕು ಅಂತ ಈ ಒಂದು ಇಂಟರ್ವ್ಯೂನ ಮಾಡ್ತಾ ಇದ್ದೀನಿ. ನಮ್ಮ ಕಾರ್ಯಕ್ರಮದ ಇವತ್ತಿನ ಗೆಸ್ಟ್ ಬ್ಯಾಂಗ್ಳೂರು ಹೋಲ್ಸೇಲ್ ಜವಳಿ ಮರ್ಚೆಂಟ್ ಅಸೋಸಿಯೇಷನ್ನ ಅಧ್ಯಕ್ಷರಾದಂತಹ ಪ್ರಕಾಶ್ ಪಿರ್ಗಲ್ ಅವರು. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಸರ್ ನಮಸ್ಕಾರ. ನಮಸ್ಕಾರ. ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ. ಓಕೆ ಸರ್, ಚಿಕ್ಕಪೇಟೆ ಅಂದ ಕೂಡಲೇ ಒಂದು ದೊಡ್ಡ ವ್ಯಾಪಾರ ವಹಿವಾಟು ಅನ್ನೋದು ಕಣ್ಮುಂದೆ ಬಂದ್ಬಿಡುತ್ತೆ. ಚಿಕ್ಕಪೇಟೆನಲ್ಲಿ ಎಷ್ಟು ಅಂಗಡಿಗಳಿದೆ? ನೀವು ವ್ಯಾಪಾರಸ್ಥರಾಗಿ ಅಂದರೆ ಮರ್ಚೆಂಟ್ ಅಸೋಸಿಯೇಷನ್ನ ಅಧ್ಯಕ್ಷರಾಗಿ ನಿಮ್ದು ಫಸ್ಟ್ ರಿಯಾಕ್ಷನ್ ಏನು ಹೇಳ್ತೀರಾ ಸರ್? ಚಿಕ್ಕಪೇಟೆ ನೆನ್ಪು ಮಾಡ್ಕೊಳ್ಳೋದಾದ್ರೆ. ಚಿಕ್ಕಪೇಟೆ ಅಂದರೆ ಬೆಂಗಳೂರಿಗೆ ಹಾರ್ಟ್ ಆಫ್ ದ ಬೆಂಗಳೂರು ಅಂತ ಹೇಳ್ಬೋದು. ಎಸ್, ಇಲ್ಲಿ ಬೆಂಗಳೂರಿನಲ್ಲಿ ಏನು ವ್ಯಾಪಾರ ವ್ಯವಸ್ಥೆ ಏನು ನಡೀತಾ ಇದೆ ಅದಕ್ಕೆ ಕಾರಣನೇ ಚಿಕ್ಕಪೇಟೆ. ಚಿಕ್ಕಪೇಟೆಯಿಂದ ಎಲ್ಲಕ್ಕಿಂತ ಹೈಯೆಸ್ಟ್ ಟ್ಯಾಕ್ಸ್ ಬರ್ತಾ ಇದೆ ಇವತ್ತು ನಮ್ಮ ಕರ್ನಾಟಕ ಸರ್ಕಾರಕ್ಕೆ. ಅಲ್ಲಿ ವ್ಯಾಪಾರ ನಾವು ನೋಡಕ್ಕೆ ಹೋದ್ರೆ ಎಲ್ಲ ಬಿಸ್ನೆಸ್ ಇದೆ, ಬಟ್ ಬಟ್ಟೆ ವ್ಯಾಪಾರ ಮೇನ್ ಆಗಿ ಇದೆ. ಅಲ್ಲಿ ಜ್ಯುವೆಲರಿ, ಹೊಸರಿ, ಗಾರ್ಮೆಂಟ್ಸು, ಎಲೆಕ್ಟ್ರಿಕ್, ಸ್ಟೀಲ್ ಎಲ್ಲ ವ್ಯಾಪಾರಗಳು ಅಲ್ಲಿ ಇದೆ. ಅದು ಮುಖ್ಯ ಕೇಂದ್ರ ಚಿಕ್ಕಪೇಟೆನಲ್ಲಿ ಬಟ್ಟೆ ವ್ಯಾಪಾರಕ್ಕೆ ಜಾಸ್ತಿ ಕೇಂದ್ರವಾಗಿ ಸ್ಪಾಟ್ ಇದೆ. ಜನ ಆಚೆ ಕಡೆಯಿಂದ ಅಂದರೆ ನಾವು ಕರ್ನಾಟಕದಿಂದಾನೇ ಹೇಳೋಕ್ಕಾಗೋದಿಲ್ಲ, ತಮಿಳ್ನಾಡು, ಕೇರಳ, ಆಂಧ್ರ, ಈವನ್ ಗೋವಾಯಿಂದ ಜನ ಬರ್ತಾರೆ. ಸಿಲ್ಕ್ ಸೀರೆಗೆ ಆಲ್ ಓವರ್ ಇಂಡಿಯಾಯಿಂದ ಜನ ಬರ್ತಾರೆ. ಪರ್ಟಿಕ್ಯುಲರ್ ಸಿಲ್ಕ್ ಸೀರೆಗೆ ಈವನ್ ಎಕ್ಸ್ಪೋರ್ಟರ್ ಇಂಪೋರ್ಟರು ಬರ್ತಾರೆ. ಸೊ ಅದು ಒಂಥರ ಹಬ್ಬದಂಗೆ ಬಟ್ಟೆಗೋಸ್ಕರ ಹೇಳ್ಬೋದು. ಜನ ಹುಡುಕ್ಬಿಟ್ಟು ಬರ್ತಾರೆ. ಆಮೇಲೆ ಅಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ. ಅವ್ರು ಏನಾದರೂ ತೊಗೊಳಕ್ಕೆ ಬಂದರೆ ಚೆನ್ನೈ ಹೋಗ್ತಾರೆ, ಹೈದ್ರಾಬಾದ್ ಹೋದ್ರೂ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗೋದಿಲ್ಲ. ಬೆಂಗಳೂರಿನಲ್ಲಿ ಬಟ್ಟೆಗೋಸ್ಕರಾಗಿ ಹೈಸಿಂದ ಬರ್ತಾರೆ, ಅದ್ರ ಬಗ್ಗೆ ಏನು ಡೌಟೇ ಇಲ್ಲ. ಆಮೇಲೆ ಚಿಕ್ಕಪೇಟೆ ಅಂದರೆ ಅಲ್ಲಿ ಟ್ರಾಫಿಕ್ ಬಗ್ಗೆ ಜನ ಹೇಳ್ತಾರೆ, ಬಟ್ ಅದು ಹೆಸರುನೇ ಚಿಕ್ಕಪೇಟೆ. ಅಲ್ಲಿ ಟ್ರಾಫಿಕ್ ಇದ್ರೇ ಚಿಕ್ಕಪೇಟೆ ಅಂತ ಕಾಣುತ್ತೆ, ಇಲ್ಲಾಂದ್ರೆ ಕಾಣೋದಿಲ್ಲ. ನನ್ನ ಪ್ರಕಾರ 1 to 2 lakh ಪೀಪಲ್ಸ್ ವಿಸಿಟ್ ಎವ್ರಿ ಡೇ. ಹೊಸದಾಗಿ ಎವ್ರಿ ಡೇ ಬರ್ತಾರೆ ಚಿಕ್ಕಪೇಟೆಗೆ. ಅಲ್ಲಿ ನಡೆಯೋಕ್ಕೂ ಜಾಗ ಇರೋದಿಲ್ಲ. ಸೀಸನ್ನಲ್ಲಿ ನಾವು ಹೇಳೋಕ್ಕಾಗೋದಿಲ್ಲ. ನಡೆಯೋಕ್ಕೆ ಚಿಕ್ಕಪೇಟೆಯಲ್ಲಿ ಒಂದು 200 ಮೀಟ್ರ್ ಹೋಗಬೇಕಾದ್ರೂ 15 ನಿಮಿಷ ಆಗಿಬಿಡುತ್ತೆ. ನಡೆಯೋಕ್ಕೆ ಜಾಗ ಇರೋದಿಲ್ಲ. ಅಂಥ ಸ್ಥಿತಿಯಲ್ಲಿ ಜನನೂ ಅಲ್ಲಿ ಹ್ಯಾಪಿಯಾಗಿದ್ದಾರೆ. ವ್ಯಾಪಾರ ಬಗ್ಗೆ ಏನು ತೊಂದರೆ ಇಲ್ಲ, ಬಟ್ ಟ್ರಾಫಿಕ್ ಸಮಸ್ಯೆ ಅಲ್ಲಿ ಭಾಳ ಇದೆ. ಟ್ರಾಫಿಕ್ ಸಮಸ್ಯೆ ಏನಂದರೆ ಇಷ್ಟು ಜನ ಓಡಾಡೋ ಟೈಮ್ನಲ್ಲಿ ಒನ್ ವೇನಲ್ಲಿ ಜನ ಓಡಾಡ್ತಾರೆ. ಅದು ಕಂಟ್ರೋಲ್ ಮಾಡೋಕ್ಕೆ ಆಗ್ತಾ ಇಲ್ಲ. ಮಾಮೂಲ್ಪೇಟೆನಲ್ಲಿ ಒನ್ ವೇನಲ್ಲಿ ಸಾವಿರಾರು ಗಾಡಿಗಳು, ಆರ್ಟಿಸ್ಟ್ ಸ್ಟ್ರೀಟು, ಬಲೇಪೇಟೆ, ಚಿಕ್ಕಪೇಟೆ ಮೈನ್ ರೋಡ್ನಲ್ಲಿನೂ ಒನ್ ವೇನಲ್ಲಿ ಬರೋರಿಗೆ ಕಂಟ್ರೋಲ್ ಮಾಡೋಕ್ಕೆ ಆಗ್ತಾ ಇಲ್ಲ. ನಾವು ಡಿಪಾರ್ಟ್ಮೆಂಟ್ಗೆ ಭಾಳ ಸತಿ ಹೇಳಿದ್ದೀವಿ, ಬಟ್ ಅದು ಪದ್ಧತಿ ಆಗಿದೆ. ಅವ್ರಿಗೆ ಹಿಡಿಯೋಕ್ಕೂ ಎಷ್ಟು ಪ್ರಯತ್ನ ಮಾಡಿದ್ರೂ ಅದು ಒಂದು ಸತಿ ಅವ್ರ ಮೇಲೆ ಸ್ವಲ್ಪ ಧ್ಯಾನ ಮಾಡಿದರೆ, ಟ್ರಾಫಿಕ್ ಅವರು ಸ್ವಲ್ಪ ಅದರ ಮೇಲೆ ಗಮನ ಮಾಡಿದರೆ ಜನಗಳಿಗೆ ಈಸಿ ಆಗುತ್ತೆ. ಚಿಕ್ಕಪೇಟೆನಲ್ಲಿ ಎಷ್ಟು ಅಂಗಡಿಗಳಿದೆ ಸರ್? ಸರ್ ಚಿಕ್ಕಪೇಟೆನಲ್ಲಿ ಸಾವಿರಾರು ಅಂಗಡಿಗಳು ಇದೆ, ಬಟ್ ಬಟ್ಟೆ ಬಗ್ಗೆ ನಾನು ಮಾತಾಡಿದ್ರೆ ಒಂದು 3,500 ಅಂಗಡಿಗಳು ಇದೆ ಅಂತ ಕಾಣುತ್ತೆ. ನಮ್ಮ ಅಸೋಸಿಯೇಷನ್ಗೆ 2,000 ಜನ ಮೇಲೆ ಮೆಂಬರ್ ಆಗಿದ್ದಾರೆ. ಅದು ಬಿಟ್ಟು ಭಾಳ ಜನ ಇದ್ದಾರೆ. ಹೊಸ ಅಂಗಡಿಗಳು ಆಗಿರುತ್ತೆ. ಆಮೇಲೆ ಸ್ವಲ್ಪ ರಿಟೇಲ್ ಅಂಗಡಿಗಳೂ ಇದೆ.
ಎಲ್ಲ ಸೇರಿ ಬರೀ ಬಟ್ಟೆದು ಮಾತ್ರನೇ ನಾವು ಹೇಳ್ಬೋದು 3,000-3,500 ಅಂಗಡಿಗಳು ಇದೆ. ಓಕೆ. ಯಾಕಂದ್ರೆ ಗ್ರೌಂಡ್ ಫ್ಲೋರೇ ಇಲ್ಲ, ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್ ಫ್ಲೋರ್ ತನಕನೂ ಅಂಗಡಿಗಳು ಇದೆ. ಎಷ್ಟು ಆವ್ರೇಜ್ ಆಗಿ ಒಂದಿನಕ್ಕೆ ಬಿಸ್ನೆಸ್ ಆಗ್ಬೋದು? ಆವ್ರೇಜ್ ಅಂತ ಹೇಳಕ್ಕೆ ಆಗೋದಿಲ್ಲ, ಯಾಕಂದ್ರೆ ಒಂದೊಂದು ಅಂಗಡಿನಲ್ಲಿ ಒಂದೊಂದು ಥರ ವ್ಯಾಪಾರ ಆಗುತ್ತೆ. ಬಟ್ ಕೋಟ್ಯಾಂತರ ರೂಪಾಯಿ ವ್ಯಾಪಾರ ಡೈಲಿ ಪರ್ ಡೇ ಆಗ್ತಾ ಇದೆ, ಅದ್ರ ಬಗ್ಗೆ ಏನು ಡೌಟ್ ಇಲ್ಲ. ಇಲ್ಲಿ ಏನಂದ್ರೆ ಬಟ್ಟೆ ಇವಾಗ ಸಿಲ್ಕ್ ಬಟ್ಟೆ ನಮ್ಮ ದೊಡ್ಡಬಳ್ಳಾಪುರ, ಕಾಂಜೀವರಂ, ಸೇಲಂ, ಈರೋಡ್ ಅಲ್ಲಿಂದ ಬರುತ್ತೆ ಸಿಲ್ಕ್ ಸೀರೆಗಳು. ಸಿಂಥೆಟಿಕ್ ಬಟ್ಟೆ ಎಲ್ಲ ಸೂರತ್ತು, ಅಹಮದಾಬಾದು, ಬಾಂಬೆಯಿಂದ ಬರುತ್ತೆ. ಕಾಟನ್ ಮೆಟೀರಿಯಲ್ ಎಲ್ಲ ಅಹಮದಾಬಾದು ಆ ಕಡೆಯಿಂದ ಬರುತ್ತೆ, ಬಿಲ್ವಾರಾಯಿಂದ ಬರುತ್ತೆ, ಕಲ್ಕತ್ತಾಯಿಂದ ಬರುತ್ತೆ. ಬಟ್ಟೆ ಎಲ್ಲ ಕಡೆ ಈರೋಡ್, ಸೇಲಂದಲ್ಲಿನೂ ಭಾಳ ಕಾಟನ್ ಬಟ್ಟೆ ಇದೆ. ಸೊ ಅಲ್ಲಿಂದನೂ ಭಾಳ ಬಟ್ಟೆ ಬರುತ್ತೆ. ಅಲ್ಲಿಂದ ಎಲ್ಲ ಹೋಲ್ಸೇಲ್ ಪ್ರೊಡಕ್ಷನ್ ಮಾಡಿ ಬೆಂಗಳೂರಿಗೆ ಬರುತ್ತೆ. ಹೋಲ್ಸೇಲ್ ಮಾರ್ಕೆಟಿಂದ ರಿಟೇಲರ್ಸ್ಗೆ ಹೋಗುತ್ತೆ. ಇಲ್ಲಿಂದ ಟಂಕೂರು, ಟಿಪ್ಟೂರು, ಅರಸೀಕೆರೆ, ಈ ಚಿಕ್ಕ ಚಿಕ್ಕ ಹಳ್ಳಿನಲ್ಲಿ ಅವ್ರು ತೊಗೊಂಡೋಗ್ತಾರೆ, ಡಿಸ್ಟ್ರಿಕ್ಟ್ ವೈಸ್ ತೊಗೊಂಡೋಗ್ತಾರೆ. ಅಲ್ಲಿ ರಿಟೇಲ್ ಶೋರೂಮ್ನಲ್ಲಿ ತಿರ್ಗಾ ಮಾಡ್ತಾರೆ. ಅದೇ ಪ್ರಕಾರ ತಮಿಳ್ನಾಡು, ಕೇರಳ ಅವರೂ ತೊಗೊಂಡು ಹೋಗ್ತಾರೆ. ಕೇರಳದಿಂದ ಪೂರ್ತಿ ಮ್ಯಾಕ್ಸಿಮಮ್ ಬಟ್ಟೆ ಕರ್ನಾಟಕದಿಂದನೂ ಹೋಗುತ್ತೆ, ತಮಿಳ್ನಾಡಿಗೂ ಹೋಗುತ್ತೆ. ಅದೇ ಥರ ಆಂಧ್ರನಲ್ಲಿನೂ ಬೆಂಗಳೂರಿಂದ ಭಾಳ ಸಪ್ಲೈ ಹೋಗುತ್ತೆ. ಸರ್, ಚಿಕ್ಕಪೇಟೆನಲ್ಲಿ ಜಾಸ್ತಿ ಸೇಲ್ ಆಗೋ ಅಂಥದ್ದು ಯಾವ ಬಟ್ಟೆ ಸರ್? ನೋಡಿಮ್ಮ, ಅದು 100% ಯಾವತ್ತು ಯಾರು ಕೇಳಿದ್ರೆ ಹೇಳ್ಬೋದು, ಲೇಡೀಸ್ ಐಟಮೇ ಸೇಲ್ ಆಗುತ್ತೆ. ಯಾಕಂದರೆ ಒಂದು ಜೆಂಟ್ಸ್ ವಾರ್ಡ್ರೋಬ್ ತೆಗ್ಬಿಟ್ಟು ನೋಡಿದರೆ ಒಂದು 15 ಬಟ್ಟೆ ಸಿಗ್ಬೋದು. ಬಟ್ ಅದೇ ಲೇಡೀಸ್ದು ಯಾವುದೋ ಬಂದು ವಾರ್ಡ್ರೋಬ್ ಓಪನ್ ಮಾಡಿದರೆ 100 ಮೇಲೆ, ಸೆಂಚುರಿ ಮೇಲೇ ಹೋಗುತ್ತೆ. ಸೊ ಅದು ವ್ಯಾಪಾರ ಅವ್ರದ್ದೇ ಜಾಸ್ತಿ ಆಗುತ್ತೆ. ಯಾಕಂದರೆ ಏನು ಫೆಸ್ಟಿವಲ್ ಸೀಸನ್ ಇದ್ರೂ ಲೇಡೀಸ್ ಬಟ್ಟೆ ಮಾರೋವ್ರ ವ್ಯಾಪಾರ ನೋಡೋಕೆ ಹೋದರೆ ಜೆಂಟ್ಸ್ಗಿಂತ 10 ಟೈಮ್ ಜಾಸ್ತಿ ಆಗುತ್ತೆ, ಅದರಲ್ಲಿ ಏನು ಡೌಟೇ ಇಲ್ಲ. ಅಂಗಡಿಗಳೂ ಅಷ್ಟೇ, ಲೇಡೀಸ್ ವ್ಯಾಪಾರ ಲೇಡೀಸ್ ಐಟಮ್ ಇಡೋರು, ಸೀರೆ, ಡ್ರೆಸ್ ಮೆಟೀರಿಯಲ್ಲು, ಅದರದ್ದು ಅಂಗಡಿಗಳು ಸುಮಾರು 70% ಇದ್ದರೆ 30% ಜೆಂಟ್ಸ್ ಮೆಟೀರಿಯಲ್ಸ್ ಇದೆ. ವಿಶೇಷವಾಗಿ ಈಗ ನೀವು ಜಾಸ್ತಿ ಸಿಲ್ಕ್ ಸೀರೆಗಳನ್ನ ತಗೋಬೇಕು ಅಂದ್ರೆ ಜನ ಬರ್ತಾರೆ ಅಂದ್ರೆ ಎಲ್ಲೆಲ್ಲಿಂದ ಸೀರೆಗಳು ಬರುತ್ತೆ? ಸೀರೆ ನೋಡಿಮ್ಮ, ಸೀರೆ ಸೂರತ್ತಿಂದ ಬರುತ್ತೆ. ಹಂಗೇನೆ ನಾವು ಬರೀ ಸೂರತ್ ಅಂತ ಹೇಳೋಕ್ಕಾಗೋದಿಲ್ಲ, ಬನಾರಸಿಂದ ಬರುತ್ತೆ. ಈ ಕಡೆ ನಮ್ಮದು ದೊಡ್ಡಬಳ್ಳಾಪುರ, ಸೇಲಂ, ಈರೋಡಿಂದನೂ ಬರುತ್ತೆ. ಸೀರೆ ಮ್ಯಾನುಫ್ಯಾಕ್ಚರಿಂಗ್ ಎಲ್ಲೆಲ್ಲಿ ಹಬ್ ಇದೆ ಅಲ್ಲಿಂದ ಎಲ್ಲ ಇಲ್ಲಿ ಬರುತ್ತೆ. ರಾಜ್ಕೋಟಿಂದ ಕಾಟನ್ ಸಾರೀಸ್ ಬರುತ್ತೆ. ಸೊ ಆ ಥರ ಎಲ್ಲ ಇಲ್ಲಿ ಬಲ್ಕ್ನಲ್ಲಿ ತಂದುಬಿಟ್ಟು ಇಲ್ಲಿ ತಿರ್ಗಾ ಮಾಡ್ತಾರೆ. ಸೊ ರಿಟೇಲರ್ ತೊಗೊಂಡು ಹೋಗ್ತಾರೆ. ಪ್ರೈಸ್ ಎಲ್ಲ ಹೆಂಗೆ ಸರ್? ಹೈಯೆಸ್ಟ್ ಪ್ರೈಸ್ ಏನಾದರೂ ಫಿಕ್ಸ್ ಆಗಿರುತ್ತಾ ಇಲ್ಲಿ? ಅಂಥದ್ದು ಏನಿಲ್ಲ ನೋಡಿಮ್ಮ. ಅದು ಏನಂದರೆ ಸೀರೆ ನಾವು ನೋಡೋಕೆ ಹೋದರೆ 100 ರೂಪಾಯಿಂದ ಸೀರೆ ಬರುತ್ತೆ. ಇವತ್ತು 100 ರೂಪೀಸ್ಗೂ 6 ಮೀಟರ್ ಸೀರೆ ವಿತ್ ಬ್ಲೌಸೇ ಬರುತ್ತೆ. ಸೊ 100 ರೂಪಾಯಿಂದ ಇಟ್ಕೊಂಡು 10,000 ತನಕ ಸೀರೆಗಳು ಬರುತ್ತೆ, ಬೇರೆ ಬೇರೆ ರೇಂಜ್ದು. ಪ್ಯೂರ್ ಸಿಲ್ಕ್ ಸೀರೆ 50,000, 40,000 ಬರುತ್ತೆ. ಬಟ್ ಎಲ್ಲ ಸೇಲ್ ಅವ್ರ ಪ್ರಕಾರ ಅವ್ರವ್ರು ತೊಗೊಂಡು ಹೋಗ್ತಾರೆ. ಇವಾಗ ಎಲ್ಲೆಲ್ಲಿಂದ ಬರುತ್ತೆ ಅಂತ ಹೇಳಿದ್ರಿ, ಮತ್ತೆ ಎಲ್ಲೆಲ್ಲಿಗೆ ಹೋಗುತ್ತೆ ಇಲ್ಲಿಂದ? ಯಾಕಂದರೆ ರಿಟೇಲ್ ಇದೆ, ಜೊತೆಗೆ ನೀವು ಹೋಲ್ಸೇಲು ಇರೋದ್ರಿಂದ ಜಾಸ್ತಿ ಇವಾಗ ಯಾರೋ ಒಬ್ರು ಚಿಕ್ಕ ಒಂದು ಶಾಪ್ ಸ್ಟಾರ್ಟ್ ಮಾಡಬೇಕು ಅಂದ್ರೂ ಕೂಡ ಚಿಕ್ಕಪೇಟೆಗೆ ಹೋಗಿ ಫಸ್ಟು ಹೋಲ್ಸೇಲ್ ತೊಗೊಂಡು ಹೋಗ್ಬಿಡ್ತಾರೆ. ಆ ಥರ ಎಲ್ಲೆಲ್ಲಿಗೆ ಹೋಗುತ್ತೆ ಸರ್? ಅವನು ನೋಡಿಮ್ಮ, ಪೂರ್ತಿ ಕರ್ನಾಟಕದಲ್ಲಿ ಎಲ್ಲ ಡಿಸ್ಟ್ರಿಕ್ನಲ್ಲಿ ಚಿಕ್ಕ ಚಿಕ್ಕ ಊರು, ಹಳ್ಳಿ ಇರಲಿ, ಹುಳಿಯಾರ್ ಇರಲಿ, ಲಿಂಗದಲ್ಲಿ ಇರಲಿ, ಯಾವ ಚಿಕ್ಕ ಊರಿದೆ, ನೆಲಮಂಗಲ ಇರಲಿ, ನಾಗಮಂಗಲ ಇರಲಿ, ಎಲ್ಲ ಇಲ್ಲಿಂದಾನೇ ಬಟ್ಟೆ ತೊಗೊಂಡು ಹೋಗ್ತಾರೆ. ಬಟ್ಟೆ ತೊಗೊಂಡೋಗಿ ಅವ್ರು ರಿಟೇಲ್ ವ್ಯಾಪಾರದಲ್ಲಿ ಮಾಡ್ತಾರೆ. ಈ ಬಟ್ಟೆ ಅಂಗಡಿ ಏನಂದರೆ, ಒಂದು ಊರಿನಲ್ಲಿ 100 ಜನ ಇದ್ರೂ ಒಂದು ಬಟ್ಟೆ ಅಂಗಡಿ ಚಿಕ್ಕದಾಗಿ ಇದ್ದೇ ಇದೆ. ಎಂಥ ಊರಿಗೆ ಹೋಗಿ ಅಲ್ಲಿ ಒಂದು ತಾತ ಕುತ್ಕೊಂಡಿರ್ತಾರೆ, ಟವಲ್ಲು, ಲುಂಗಿ, ಬೆಡ್ಶೀಟ್ ಏನಾದರೂ ಮಾಡ್ತಾ ಇರ್ತಾರೆ. ಸೊ ಬಟ್ಟೆ ಅಂಗಡಿ ನಿಮ್ಗೆ ಎಲ್ಲ ಪ್ರತಿ ಊರಿನಲ್ಲಿ ಸಿಕ್ಕತ್ತೆ. ಎಲ್ಲಿ 100 ಮನೆ ಇದೆ ಅಲ್ಲಿನೂ ಒಂದು ಬಟ್ಟೆ ಅಂಗಡಿಗಳು ಇದೆ. ಸೊ ಪೂರ್ತಿ ಕರ್ನಾಟಕದಲ್ಲಿಯೇ ಇಲ್ಲ, ತಮಿಳ್ನಾಡು, ಕೇರಳ, ಆಂಧ್ರನಲ್ಲಿನೂ ಬೆಂಗಳೂರಿಂದ ಬಟ್ಟೆ ಹೋಗೋದು. ಅವ್ರು ತೊಗೊಂಡೋಗಿ ಅಲ್ಲಿ ಕಟ್ ಮಾಡಿ ಅವ್ರು ಮಾಡ್ತಾರೆ ರಿಟೇಲ್ ಪರ್ಪಸ್. ಈಗ ಬಟ್ಟೆ ಅಂಗಡಿ ಬಿಟ್ಟರೆ ಬೇರೆ ಇನ್ನೂ ಏನೇನು ಸಿಗುತ್ತೆ ಸರ್? ಇಲ್ಲಿ ಬಟ್ಟೆ ಬಿಟ್ಟರೆ ಭಾಳ ಅಂಗಡಿಗಳು ಇದೆ ಅಮ್ಮ. ಜ್ಯುವೆಲರಿ ಅಂಗಡಿ, ಜ್ಯುವೆಲರಿನೂ ಬೇಕಾದಷ್ಟು ಅಂಗಡಿಗಳು ಇದೆ. ಆರ್ಟಿಫಿಷಿಯಲ್ ಜ್ಯುವೆಲರಿ, ಇವಾಗ ರೇಟ್ ಜ್ಯುವೆಲರಿದು ಭಾಳ ಜಾಸ್ತಿ ಆಗಿದೆ. ಸೊ ಆರ್ಟಿಫಿಷಿಯಲ್ ಜ್ಯುವೆಲರಿ ಅಂಗಡಿಗಳೂ ಭಾಳ ಆಗಿದೆ. ಅದೇ ಪ್ರಕಾರ ಎಲೆಕ್ಟ್ರಿಕ್ ಮೆಟೀರಿಯಲ್ ಏನಾದರೂ ಬೇಕಾದರೂ ಹೋಲ್ಸೇಲ್ ಬೇಕಾದರೆ ಚಿಕ್ಕಪೇಟೆನೇ ಬರಬೇಕಾಗತ್ತೆ. ಸ್ಟ್ಯಾಂಡ್ ಸ್ಟೀಲ್ ಏನಾದರೂ ಹೋಲ್ಸೇಲ್ ಬೇಕಾದರೆ ಅವ್ರು ಚಿಕ್ಕಪೇಟೆನೇ ಬರಬೇಕಾಗತ್ತೆ. ಸೊ ಆ ಥರ ಗಾರ್ಮೆಂಟ್ದು ಪೂರ್ತಿ ಮಾಮೂಲ್ಪೇಟೆನಲ್ಲಿ ನಾವು ನೋಡೋಕೆ ಹೋದರೆ ಪೂರ್ತಿ ಹೋಲ್ಸೇಲ್ ಅಂಗಡಿಗಳು ಚಿಕ್ಕಪೇಟೆ ಬೆಂಗಳೂರಿನಲ್ಲೇ ಇದೆ, ಅದು ಮಾಮೂಲ್ಪೇಟೆನಲ್ಲೇ ಇದೆ. ಸೊ ನಾವು ಚಿಕ್ಕಪೇಟೆನಲ್ಲಿ ನಾವು ಇವಾಗ ಪೇಪರ್ ಮರ್ಚೆಂಟು ನಾವು ಸುಲ್ತಾನ್ಪೇಟೆನಲ್ಲಿ ಪೂರ್ತಿ ಪೇಪರು, ಇನ್ವಿಟೇಷನ್ ಕಾರ್ಡು ಅದರದ್ದು ಒಂದು ಹಬ್ ಇದೆ. ಸೊ ಆ ಥರ ಡಿಫ್ರೆಂಟ್ ಬೆಲ್ಟ್ನಲ್ಲಿ ಡಿಫ್ರೆಂಟ್ ಐಟಮ್ ಇದೆ. ಸೈಕಲ್ ಅಂಗಡಿಗಳು ಭಾಳ ಇದೆ BVK ರೋಡ್ನಲ್ಲಿ. ಪ್ಲೈವುಡು, ಗ್ಲಾಸ್ ಅಂಗಡಿಗಳೂ ಇದೆ. ಸೊ ಚಿಕ್ಕಪೇಟೆ ಈಸ್ ಹಬ್, ಎಲ್ಲ ಐಟಮ್ ಸಿಕ್ಕತ್ತೆ. ಬಟ್ ಅದರಲ್ಲಿ ಮೇಯ್ನು ಈ ಥರ ಎಲ್ಲ ಐಟಮ್ಗಳು ಸಿಕ್ಕತ್ತೆ. ಓಕೆ ಸರ್, ಇವಾಗ ನಾವು ಒಂದು ವರ್ಷದ್ದು ಅಂದರೆ 2026 ಅಲ್ವಾ, 2025 ಇಲ್ಲ 24ರಿಂದ ತೊಗೊಳ್ಳೋಣ. ಆನ್ಲೈನ್ ಶಾಪಿಂಗಿಂದ ಚಿಕ್ಕಪೇಟೆಯಲ್ಲಿ ಎಷ್ಟು % ವ್ಯಾಪಾರ ಸ್ವಲ್ಪ ಡಲ್ ಆಗಿದೆ? ಡಲ್ ಆಗಿದೆ ಅಮ್ಮ, ಡೆಫಿನೆಟ್ಲಿ ಡಲ್ ಆಗಿದೆ. ಹೇಳೋಕ್ಕಾಗೋದಿಲ್ಲ, ಪರ್ಸೆಂಟೇಜ್ ವೈಸ್ ಹೇಳೋಕ್ಕಾಗೋದಿಲ್ಲ.
ಬಟ್ 100% ಎಫೆಕ್ಟ್ ಆಗೇ ಆಗುತ್ತೆ. ಇವಾಗ ಪ್ರತಿ ಮನೆಯಲ್ಲಿ, ನಮ್ಮ ಮನೆಯಲ್ಲಿ, ಯಾರ ಮನೆ ಅಕ್ಕಪಕ್ಕ ಮನೆಯಲ್ಲಿ ನಾವು ನೋಡೋಕೆ ಹೋದರೆ ಡೈಲಿ ಏನಾದರೂ 2-3 ಪ್ಯಾಕೆಟ್ ಬಂದೇ ಬರುತ್ತೆ, ಅದರಲ್ಲಿ ಒಂದು ಬಟ್ಟೆನೂ ಇರುತ್ತೆ. ಸೊ ಆನ್ಲೈನ್ ವ್ಯಾಪಾರದಲ್ಲಿ ಇವಾಗ ಪ್ರತಿ ಐಟಮ್ ಚೇಂಜ್ ಆಗಿದೆ ಬಿಸ್ನೆಸ್ಸು, ಅದು ಎಫೆಕ್ಟ್ ಆಗೇ ಆಗುತ್ತೆ. ಇವಾಗ ಏನು ಬೇಕಾದರೂ ಜನ ಮೆಡಿಸಿನ್ ಅಂಗಡಿನಲ್ಲಿ ಹೋಗ್ಕೊಂಡು ಕೇಳಿದ್ರೂ ಅವ್ರಿಗೂ ಭಾಳ ಎಫೆಕ್ಟ್ ಆಗಿದೆ. ಸೊ ಇದ್ರ ಬಗ್ಗೆ ನಾವು ಭಾಳ ಸತಿ ಹೇಳಿದ್ದೀವಿ, ಬಟ್ ಸರ್ಕಾರನೂ ಅದೇ ಹೇಳ್ತಾ ಇದ್ದಾರೆ. ನಮ್ಮದೇ ಇವಾಗ ಆನ್ಲೈನ್ ಬಂದಿದೆ ONDC ಅಂತ, ಗೌರ್ಮೆಂಟ್ ಆಫ್ ಇಂಡಿಯಾದೂ ಪ್ಲೇಟ್ಫಾರ್ಮ್ ಬಂದಿದೆ ONDC. ಸೊ ಅವರು ಹೇಳ್ತಾರೆ ಆ ಪ್ಲೇಟ್ಫಾರ್ಮಿಂದ ಮಾರೋದು ಶುರು ಮಾಡಿ. ನಾವು ಕ್ಯಾಂಪು ಮಾಡಿದ್ದೀವಿ ಬೆಂಗಳೂರಿನಲ್ಲಿ. ONDC ನಮ್ಮ ಗೌರ್ಮೆಂಟ್ ಆಫ್ ಇಂಡಿಯಾದು ಪ್ಲೇಟ್ಫಾರ್ಮು, ಅದರ ಮೇಲೆ ಏನು ಐಟಮ್ ಬೇಕಾದರೂ ಮಾರೋದು ಶುರು ಮಾಡ್ಬೋದು. ಓಕೆ, ಆನ್ಲೈನಿಂದ ಇವಾಗ ಬಿಸ್ನೆಸ್ ಮಾಡೋರಿಗೆ, ಅಂಗಡಿ ಇಟ್ಟಿರೋರಿಗೆಲ್ಲ ಹೊಡೆತ ಬಿದ್ದಿದೆ ಸ್ವಲ್ಪ, ಒಟ್ಟು 100% ಬಿದ್ದಿದೆ. ಬಟ್ ಅದೇನಾಗಿದೆ, ಇವಾಗ ಭಾಳ ಅಂಗಡಿಗಳಲ್ಲಿ ONDC ಶುರು ಮಾಡಿದ್ದಾರೆ ಜನ. ಸೊ ಅದೂ ಆಗತ್ತೆ. ಆಮೇಲೆ ಅಮೆಝಾನಿಂದನೂ ಚಿಕ್ಕಪೇಟೆಯಲ್ಲಿ ಭಾಳ ಜನ ಸೀರೆ ಮಾರೋದು ಶುರು ಮಾಡಿದ್ದಾರೆ. ಬಟ್ ಅದ್ರಲ್ಲಿ ಏನಂದರೆ ರಿಟರ್ನ್ ಕೊಟ್ಟು ಭಾಳ ಪ್ರಾಬ್ಲಮ್ ಇದೆ, ಏನು ಮಾಡೋಕ್ಕಾಗೋದಿಲ್ಲ. ಅವಾಗ ಎಲ್ಲ ಪ್ರತಿಯೊಂದು ಆನ್ಲೈನ್ ನಡೀತಾ ಇದೆ. ಸೊ ಆ ಪ್ರಕಾರ ನಾವು ಸ್ವಲ್ಪ ಆನ್ಲೈನ್ಗೆ ಬರ್ತಾ ಇದ್ದೀವಿ, ಬಟ್ ಅದು ಸಕ್ಸಸ್ ಆಗೋದು ಭಾಳ ಕಷ್ಟ ಇದೆ. ಯಾಕಂದರೆ ದೊಡ್ಡ ದೊಡ್ಡ ಬಿಸ್ನೆಸ್, ದೊಡ್ಡ ದೊಡ್ಡ ಮಾಲ್ನಲ್ಲಿ ಇವಾಗ ಏನಾಗಿದೆ, ಪ್ರತಿ ಐಟಮ್ ಆನ್ಲೈನ್ನಲ್ಲಿ ಸೇಲ್ ಮಾಡೋದು ಶುರು ಮಾಡಿದ್ದಾರೆ. ಸೊ ಅದು ಎಫೆಕ್ಟ್ ಆಗೇ ಆಗುತ್ತೆ. ಇನ್ನು ಮುಂದೆ ಜಾಸ್ತಿ ಎಫೆಕ್ಟ್ ಆಗ್ಬೋದು ಅಂತ ಕಾಣ್ತಾ ಇದೆ. ಓಕೆ, ಆಫ್ಟರ್ GST ಬಿಫೋರ್ GSTಗೆ ಏನು ವ್ಯತ್ಯಾಸ ಇದೆ ಸರ್? ಆವಾಗ ಹೆಂಗಿತ್ತು? GST ಯಾವಾಗ GST ಶುರು ಆಯಿತು, ಜನಗಳಿಗೆ ಭಾಳ ಕಷ್ಟ ಅಂತ ಕಾಣ್ತಾ ಇತ್ತು. ಇದೇನು ಪ್ರಾಬ್ಲಮ್ ಬಂದಿದೆ, ಹೆಂಗಾಗತ್ತೆ, ಅದು ಆಗುತ್ತೆ. ಬಟ್ ಇವಾಗ ನೋಡ್ತಾ ಹೋದರೆ ಜನಗಳಿಗೆ ಭಾಳ ಈಸಿ ಆಗಿದೆ. ಎಲ್ಲ ಅಕೌಂಟ್ ಬರುತ್ತೆ. ಅದು ಬರೀ GST, ಇವಾಗ ಬಟ್ಟೆ ಮೇಲೆ 5% GST ಇದೆ. ನಾವು ಏನು ತೊಗೊಂಡ್ರೆ, 100 ರೂಪಾಯಿ ಐಟಮ್ ತೊಗೊಂಡ್ರೆ 5 ರೂಪಾಯಿ ಸೇರಿ ತೊಗೋಬೇಕು. ಹೋಲ್ಸೇಲ್ ಅವ್ರು ನಾವು ಮಿಲ್ನಿಂದ ಅವ್ರು ನಮಗೆ ಹಾಕ್ತಾರೆ, ನಾವು ನಮ್ಮ ರಿಟೇಲರ್ಗೆ ಹಾಕ್ತಾಯಿದ್ದೀವಿ. ಸೊ ಅದು 5% ನಮಗೆ ತಿರ್ಗಾ ಬಂದುಬಿಡುತ್ತೆ. ಬರೋದು ಪ್ರೋಸೆಸ್ನಲ್ಲಿ ಸ್ವಲ್ಪ ತೊಂದರೆಗಳು ಇದೆ. ಬಟ್ ಅದರ ಬಗ್ಗೆ ನಾವು ಸರ್ಕಾರದಲ್ಲಿ ಹೇಳಿದ್ದೀವಿ ಬೇಕಾದಷ್ಟು ಸತಿ. ಮೋದಿ ಸರ್ಕಾರ ಅದಕ್ಕೆ ಸಾಫ್ಟು ಆಮೇಲೆ ಈಸಿ ಮಾಡೋ ಪ್ರಯತ್ನ ಮಾಡ್ತಾ ಇದ್ದಾರೆ. ನಾವು ಭೇಟಿನೂ ಮಾಡ್ಕೊಂಡು ಬಂದಿದ್ವು. ಆಮೇಲೆ ನಿರ್ಮಲಾ ಸೀತಾರಾಮನ್ ಅವ್ರಿಗೂ ಹೇಳಿದ್ದೀವಿ, ಸ್ವಲ್ಪ ಈಸಿ ಮಾಡಿದರೆ ರೀಫಂಡ್ ಬರೋದು ಪೊಸಿಷನ್ಗೆ ಭಾಳ ಈಸಿ ಮಾಡಿಬಿಟ್ರೆ ಜನಗಳಿಗೆ ಅನುಕೂಲ ಆಗುತ್ತೆ. ಯಾಕಂದರೆ ಕೋಟ್ಯಾಂತರ ರೂಪಾಯಿ ಇವತ್ತೂ GSTನಲ್ಲಿ ಜನಗಳದ್ದು ಜಮಾ ಇದೆ. ಅದು ರೀಫಂಡ್ ಬರೋಕ್ಕೆ ಭಾಳ ಕಷ್ಟ ಆಗ್ತಾ ಇದೆ. ಇದು ರೀಫಂಡ್ ಬರೋದು ಸ್ವಲ್ಪ ಈಸಿಲಿ ಮಾಡಿಬಿಟ್ರೆ ಗೌರ್ಮೆಂಟು, ಜನಗಳಿಗೆ ಈಸಿ ಆಗುತ್ತೆ. ಸರ್, ಕಾಂಗ್ರೆಸ್ ಗವರ್ಮೆಂಟ್ ಬಂದಾದ್ಮೇಲೆ ಏನಾದರೂ ಬದಲಾವಣೆ ಆಗಿದೆಯಾ? ಏನಕ್ಕೆ ಅಂದರೆ ಈಗ ಸುಮಾರು ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ್ರು. ಅದರಲ್ಲಿ ಗೃಹಲಕ್ಷ್ಮಿ ತಿಂಗಳಿಗೆ 2,000 ದುಡ್ಡು ಕೊಡ್ತಾರೆ. ಆ 2,000 ದುಡ್ಡು ಇಟ್ಕೊಂಡು ಲೇಡೀಸು ಏನೇನೋ ಪರ್ಚೇಸ್ ಮಾಡಿದ್ದಾರೆ ಬಿಡಿ. ಇದರಿಂದ ಚಿಕ್ಕಪೇಟೆನಲ್ಲಿ ವ್ಯಾಪಾರದ ಮೇಲೆ ಏನಾದರೂ ಎಫೆಕ್ಟ್ ಆಗಿದೆಯಾ? ಜಾಸ್ತಿ ಜನ ಬರ್ತಿದ್ದಾರಾ? ಚಿಕ್ಕಪೇಟೆನಲ್ಲಿ ಇದು ಒಂದು ಮಾತಂತೂ 100% ಹೇಳ್ಬೋದು. ಬಸ್ಸಿಂದ ಲೇಡೀಸು ಆಚೆ ಕಡೆಯಿಂದ ಊರಿಂದ ಪೂರ್ತಿ ಕರ್ನಾಟಕದಿಂದ ಬೆಂಗಳೂರಿಗೆ ಜಾಸ್ತಿ ಬರೋದು ಶುರು ಆಗಿದೆ. ಬೆಂಗಳೂರಿಗೆ ಜಾಸ್ತಿ ಬರೋದು ಶುರು ಆಗಿದೆ ಅಂದರೆ ಅದು ಒಂದು ಒಳ್ಳೆ ಸುದ್ದಿ. ಚಿಕ್ಕಪೇಟೆಗೋಸ್ಕರ ಹೇಳ್ಬೋದು, ಬೆಂಗಳೂರಿಗೋಸ್ಕರ ಹೇಳ್ಬೋದು. ಬಟ್ ಅದೇನು ಪ್ರಾಬ್ಲಮ್ ಏನಂದರೆ, ಹಳ್ಳಿನಲ್ಲಿ ಯಾರು ವ್ಯಾಪಾರ ಮಾಡ್ತಾಯಿದ್ರು, ಇವಾಗ ಹೊಳೆ ನರಸೀಪುರದಲ್ಲಿ ಒಂದು ಜನ ಕೂತ್ಕೊಂಡು ವ್ಯಾಪಾರ ಮಾಡ್ತಾಯಿದ್ರು, ತರೀಕೆರೆಯಲ್ಲಿ ಮಾಡ್ತಾಯಿದ್ರು. ಅವ್ರು ಏನಂದರೆ ಅಲ್ಲಿ ಬೆಂಗಳೂರಿಗೆ ಹೋಗೋಣ ಅಂತ 4-5 ಜನ ಲೇಡೀಸ್ ಸೇರಿಬಿಟ್ಟು ಚಿಕ್ಕಪೇಟೆ ಬಂದುಬಿಡ್ತಾರೆ. ಇಲ್ಲಿ ವ್ಯಾಪಾರ ಆಗುತ್ತೆ. ಬಟ್ ಆ ಊರಿನಲ್ಲಿ ಇರೋರು ಚಿಕ್ಕ ಅಂಗಡಿಗೆ ಡೆಫಿನೆಟ್ಲಿ ಏಟ್ ಬಿಡ್ತಾ ಇದೆ. ಇದು ನಮ್ಗೆ ಗೊತ್ತಾಗುತ್ತೆ. ಯಾಕೆಂದರೆ ನಮ್ಮ ಕಸ್ಟಮರ್ ಯಾರು ತೊಗೊಂಡು ಹೋಗ್ತಾ ಇದ್ರು, ಅವ್ರಿಗೆ ವ್ಯಾಪಾರ ಡೇ ಬೈ ಡೇ ಅವ್ರಿಗೆ ಡೌನ್ಫಾಲ್ ಬಂದಿದೆ. ಇವಾಗ ಏನಾಗುತ್ತೆ, ಚಿಕ್ಕ ಊರಿಂದ ಲಿಂಗದಲ್ಲಿನೋ, ಮಲ್ವಲ್ಲಿನೋ, ಮಾವಲ್ಲಿನೋ ಅಲ್ಲಿಂದ ಜನ ಬೆಂಗಳೂರು ಬರ್ತಾರೆ. ಪ್ರತಿಯೊಂದಿಗೆ ಬೆಂಗಳೂರು ಅವ್ರು ಬರೋದಕ್ಕೆ ಲೇಡೀಸ್ ಬಂದುಬಿಟ್ಟು ತೊಗೊಂಡು ಹೋದರೆ ಬೆಂಗಳೂರು ವ್ಯಾಪಾರ ಡೆಫಿನೆಟ್ಲಿ ಗ್ರೋತ್ ಆಗ್ತಾ ಇದೆ, ಅದ್ರ ಬಗ್ಗೆ ಡೌಟೇ ಇಲ್ಲ. ಬಟ್ ಅಲ್ಲಿ ಹಳ್ಳಿನಲ್ಲಿ ವ್ಯಾಪಾರನ ಲಾಸ್ ಆಗ್ತಾ ಇದೆ ಅಂತ ಕಾಣ್ತಾ ಇದೆ ನಮ್ಗೆ. ಅದೇ ಇಲ್ಲಿ ಒಂದ್ ಕಡೆ ಜಾಸ್ತಿ ಆದ್ರೆ ಇನ್ನೊಂದ್ ಕಡೆ ಅಲ್ಲಿ ಲಾಸ್ ಆಗ್ತದೆ. ಅದು ಆಟೋಮೆಟಿಕಲಿ ಗೌರ್ಮೆಂಟ್ದು ನೋಡಿ ಅದು GST ಬರೋದು, ಟ್ಯಾಕ್ಸ್ ಬರೋದು ಎಲ್ಲ ಅದರಲ್ಲಿ ಏನು ಡಿಫ್ರೆನ್ಸ್ ಬರೋದಿಲ್ಲ. ಬಟ್ ಚಿಕ್ಕ ಅಂಗಡಿಗಳಿಗೆ ಇವಾಗ ಆನ್ಲೈನ್ದು ವ್ಯಾಪಾರದಲ್ಲಿ ಹೆಂಗೆ ಎಫೆಕ್ಟ್ ಆಗ್ತಾ ಇದೆ, ಅದೇ ಥರ ಚಿಕ್ಕ ಊರಿನಲ್ಲಿ ಅವ್ರಿಗೆ ಎಫೆಕ್ಟ್ ಆಗಿ ಜನ ಬೆಂಗಳೂರು ಬರೋದು ಶುರು ಮಾಡಿದ್ರೆ ಅಲ್ಲಿ ಊರಿನಲ್ಲಿ ವ್ಯಾಪಾರ ಮಾಡಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಓಕೆ, ಅದು ನಿಮಗೆ ಗೊತ್ತಾಗ್ತಾ ಇದೆಯಾ? ಅದು ಗೊತ್ತಾಗುತ್ತೆ. ಮೊದಲು ಇವಾಗ ನೋಡಿ ಚಿಕ್ಕಪೇಟೆಯಲ್ಲಿ ನಾವು ನೋಡಿದರೆ ಇವಾಗ ಫ್ಲೋ ಭಾಳ ಜಾಸ್ತಿ ಇದೆ. ಅದು ಕಾರಣ ಜನ ಭಾಳ ಬರ್ತಾ ಇದ್ದಾರೆ, ಊರಿಂದ ಭಾಳ ಜನ ಬರ್ತಾರೆ. ಓಕೆ, ಯಾಕಂದ್ರೆ ಇವಾಗ ಕರ್ನಾಟಕದಲ್ಲಿ ಬೇರೆ ಬೇರೆ ಜಿಲ್ಲೆಯಲ್ಲಿ ಒಂದು ಪುಟ್ಟ ಅಂಗಡಿನ ಸ್ಟಾರ್ಟ್ ಮಾಡಬೇಕು ಅಂದ್ರೂ ಕೂಡ ಚಿಕ್ಕಪೇಟೆಯಿಂದನೇ ಬಟ್ಟೆ ತಗೊಂಡು ಹೋಗ್ತಾರೆ. ಬಟ್ಟೆ ಅಲ್ಲಿ ಚಿಕ್ಕಪೇಟೆಯಿಂದನೇ ತೊಗೊಂಡು ಹೋಗ್ಬೇಕಾಗತ್ತೆ. ಬಟ್ ಚಿಕ್ಕಪೇಟೆನಲ್ಲಿ ಏನಂದ್ರೆ ಹೋಲ್ಸೇಲ್ ಜೊತೆಗೆ ರಿಟೇಲ್ ಅಂಗಡಿಗಳೂ ಭಾಳ ಇದೆ. ಮೇನ್ ರೋಡ್ನಲ್ಲಿ ಎಲ್ಲ ರಿಟೇಲ್ ಅಂಗಡಿನೇ ಇದೆ. ಆಮೇಲೆ ಸಂಧಿಗಳಿನಲ್ಲಿನೂ ರಿಟೇಲ್ ಅಂಗಡಿಗಳು, ಮಾರ್ಕೆಟ್ ಬೇಕಾದಷ್ಟು ಇದೆ.
ಸೊ ಅದೇನಾಗತ್ತೆ, ಊರಿಂದ ಬರೋರು ಅಲ್ಲೇ ಬಟ್ಟೆ ತೊಗೊಂಡು ಹೋಗ್ಬಿಡ್ತಾರೆ. ಸೊ ಅದು ಇವಾಗ ಯಾರು ಹೊಸ ಅಂಗಡಿ ಮಾಡಬೇಕು, ಸಪೋಸ್ ಯಾರು ಒಂದು ಹೊಸ ಅಂಗಡಿ ಮಾಡಬೇಕು ಅಂತ ಅವನು ಇಷ್ಟೇ ಪಡ್ಕೊಂಡು ಚನ್ನಪಟ್ಟಣದಿಂದ ಬಂದರೆ ಅವನಿಗೆ ಬಟ್ಟೆ ಚಿಕ್ಕಪೇಟೆನಲ್ಲೇ ತೊಗೊಂಡು ಹೋಗ್ಬೇಕಾಗತ್ತೆ. ಸ್ವಲ್ಪ ಲೇಡೀಸು, ಜೆಂಟ್ಸು, ಟವಲ್ಸು, ಲುಂಗಿ ಎಲ್ಲ ತೊಗೊಂಡು ಹೋಗಿ ಅಲ್ಲಿ ಇಟ್ಕೊಂಡು ಮಾರ್ಬೋದು. ಸರ್, ಚಿಕ್ಕಪೇಟೆನಲ್ಲಿ ಸದ್ಯಕ್ಕೆ ಏನು ಪ್ರಾಬ್ಲಮ್ಸ್ ಇದೆ ಸರ್? ಚಿಕ್ಕಪೇಟೆನಲ್ಲಿ ಇವಾಗ ನಾವು ನೋಡೋಕ್ಕೆ ಹೋದರೆ ಎಲ್ಲಕ್ಕಿಂತ ಜಾಸ್ತಿ ನಾವು ನಿಮಗೆ ಹೇಳಬೇಕಾದ್ರೆ ಚಿಕ್ಕಪೇಟೆನಲ್ಲಿ ಎಲ್ಲಕ್ಕಿಂತ ಜಾಸ್ತಿ ಟ್ಯಾಕ್ಸ್ ನಾವು ಕೊಡ್ತಾ ಇದ್ದೀವಿ, ಅದ್ರ ಬಗ್ಗೆ ಏನು ಡೌಟ್ ಇಲ್ಲ. ಬಟ್ ಅಲ್ಲಿ ರೋಡಿಂದು ಪ್ರಾಬ್ಲಮ್ ಭಾಳ ಇದೆ. ಹಳ್ಳ ನೀವು ನೋಡ್ಬೋದು, ಗಾರ್ಬೇಜ್ ಎಲ್ಲ ಕಡೆನೂ ಇದೆ. ಚಿಕ್ಕಪೇಟೆನಲ್ಲಿ ನಾವು ಎಷ್ಟು ಕ್ಲೀನ್ನೆಸ್ ಇರಬೇಕು ಅಷ್ಟು ಕ್ಲೀನ್ನೆಸ್ ಇಲ್ಲ. ರೋಡ್ ಲೈಟ್ ಬಗ್ಗೆನೂ ನಾವು ಭಾಳ ಸತಿ ಹೇಳಿದ್ವಿ, ಸ್ಟ್ರೀಟ್ ಲೈಟು, ರೋಡ್ ಲೈಟ್. ಯಾಕಂದ್ರೆ ಅಲ್ಲಿ ನೋಡಿ ಕೋಟ್ಯಾಂತರ ರೂಪಾಯಿ ಬಟ್ಟೆಗಳು ಇಲ್ಲಿ, ಜ್ಯುವೆಲ್ಲರಿ ಇಲ್ಲಿ ಎಲ್ಲ ಇರುತ್ತೆ. ಪೊಲೀಸು, ಲಾ ಆ್ಯಂಡ್ ಆರ್ಡರ್ ಈಸ್ ಡೂಯಿಂಗ್ ವೆರಿ ಗುಡ್ ವರ್ಕ್. ಯಾಕಂದರೆ ಅಷ್ಟು ನಾವು ತಿಳ್ಕೊಂಡಿದ್ದಷ್ಟು ಪ್ರಾಬ್ಲಮ್ ಏನೂ ಆಗ್ತಾ ಇಲ್ಲ. ಬಟ್ ಆದರೂ ಇವತ್ತು ರೋಡ್ ಲೈಟ್ ಇಲ್ಲ, ಸ್ಟ್ರೀಟ್ ಲೈಟ್ ಇಲ್ಲ ಅಂದರೆ ಪ್ರಾಬ್ಲಮ್ ಆಗುತ್ತೆ. ಭಾಳ ಸತಿ ಹೇಳ್ತಾನೆ ಇದ್ದೀವಿ, ಕಂಪ್ಲೇಂಟು ಮಾಡ್ತಾಯಿದ್ದೀವಿ. ಕಮಿಷನರು ಇವಾಗ ನೋಡಿ ನಮ್ಮ ಗ್ರೇಟರ್ ಬೆಂಗಳೂರು ಆದಮೇಲೆ ಫೋನ್ ಮೇಲೆ ಮಾತಾಡ್ತಾನೂ ಇದ್ದಾರೆ. ಆ ಕಂಪ್ಲೇಂಟ್ ಕೊಟ್ಟ ತಕ್ಷಣ ವಿತಿನ್ 2-3 ಡೇಸ್ನಲ್ಲೇ ಆ್ಯಕ್ಷನ್ ಆಗ್ತಾ ಇದೆ. ಅದು ಒಂದು ಒಳ್ಳೆ ಸುದ್ದಿ ಅಂತ ಹೇಳ್ಬೋದು. ಮೊದಲು ಇದು ಇರಲಿಲ್ಲ. ಇವಾಗ ಸೆಂಟ್ರಲ್ ಗೌರ್ಮೆಂಟ್ ನಮಗೆ ಚಿಕ್ಕಪೇಟೆ ಅಂದರೆ ಸೆಂಟ್ರದ್ದು ಬರುತ್ತೆ. ನಾವು 2-3 ಕಂಪ್ಲೇಂಟ್ ನಾವು ಫೋನ್ ಮೇಲೆ ಹೇಳಿದ್ದೀವಿ. ಹೇಳಿದ ತಕ್ಷಣ ವಿತಿನ್ 2-3 ಡೇಸ್ನಲ್ಲಿ ನಮ್ಮ ಕೆಲಸ ಆಗಿದೆ. ಗಾರ್ಬೇಜ್ ತೆಗೆದಿದ್ದಾರೆ, ಎಲ್ಲೋ ವಾಟರ್ ಲೀಕೇಜ್ ಇತ್ತು, ಅದು ಕರೆಕ್ಟ್ ಮಾಡಿದ್ದಾರೆ. ಸೊ ಅದು ಒಂದು ಒಳ್ಳೆ ಸುದ್ದಿ ಅಂತ ಹೇಳ್ಬೋದು. ನಾವು 5 ಭಾಗ ಬೆಂಗಳೂರು ಮಾಡಿದ ಮೇಲೆ ಇನ್ನೂ ನಮಗೆ ಸ್ವಲ್ಪ ಅನುಕೂಲ ಆಗ್ಬೋದು ಅಂತ ಕಾಣ್ತೀವಿ. ಸರ್, ಚಿಕ್ಕಪೇಟೆನಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಇರುತ್ತಪ್ಪ. ಕೆಲವೊಬ್ರು ಅನ್ಕೊಂತಿರ್ತಾರೆ, ಅಂದರೆ ನಾನು ಕೇಳಿದಂಥ ಒಂದು ಸಜೆಷನ್ನು, ಈ ಐಟಮ್ಸ್ ಎಲ್ಲ ಬರುತ್ತಲ್ಲ, ಈ ಬಟ್ಟೆ ಆಗಿರ್ಬೋದು, ಗೂಡ್ಸ್, ಈ ಥರದ್ದೆಲ್ಲ, ಅಂತಹ ವೆಹಿಕಲ್ಸ್ ಬರೋದಕ್ಕೇ ಒಂದು ಸಪ್ರೇಟ್ ಟೈಮಿಂಗ್ಸ್ನ ಫಿಕ್ಸ್ ಮಾಡಿದ್ರೆ ಹೆಲ್ಪ್ ಆಗುತ್ತೆ ಅಂತ. ವರ್ಕ್ ಆಗುತ್ತಾ ಅದೆಲ್ಲ? ಅದು ವರ್ಕ್ ಆಗೋದಿಲ್ಲಮ್ಮ. ಯಾಕಂದರೆ ನೋಡಿ, ಅದು ಬಟ್ಟೆ ಬರಲಿದ್ರೆ ಇವಾಗ ಏನು ಗೂಡ್ಸ್ ಇವಾಗ ಏನಂದರೆ ಟ್ರಾನ್ಸ್ಪೋರ್ಟ್ನಲ್ಲಿ ಬರುತ್ತೆ. ಕಲಾಸಿಪಾಳ್ಯಮು ಅಲ್ಲಿ ಟ್ರಾನ್ಸ್ಪೋರ್ಟ್ ಇರುತ್ತೆ. ಅದು ತಿರ್ಗಾ ಚಿಕ್ಕಪೇಟೆ ಬರಬೇಕಾದ್ರೆ ಅದು ಚಿಕ್ಕ ಆಟೋನಲ್ಲೇ ಬರಬೇಕು. ಅದು ಬರೋದಿಲ್ಲ ಅಂದರೆ ಮಾಲ್ ಹೆಂಗೆ ಹೋಗುತ್ತೆ? ಎಲ್ಲ ಪ್ರಾಬ್ಲಮ್ ಇದೆ. ಇವಾಗ ಏನಾಗುತ್ತೆ, ನಾವು ಟೈಮಿಂಗ್ ಫಿಕ್ಸ್ ಮಾಡಿಬಿಟ್ರೆ ಅದು ಕಷ್ಟ ಆಗುತ್ತೆ. ನಾವು ಟ್ರಾಫಿಕ್ ಅವರು ಸ್ವಲ್ಪ ಕಂಟ್ರೋಲ್ ಮಾಡಿದರೆ, ಪೊಲೀಸ್ ಅವರು ಒನ್ ವೇನಲ್ಲಿ ಬರಬಾರ್ದು, ನೋ ಎಂಟ್ರಿನಲ್ಲಿ ಬರಬಾರ್ದು, ಅದಕ್ಕೆಲ್ಲ ಸ್ವಲ್ಪ ವ್ಯವಸ್ಥೆ ಮಾಡಿದರೆ ಭಾಳ ಈಸಿಯಿಂದ ಫ್ಲೋ ಆಗ್ಬೋದು. ಇನ್ನೂ ಒಂದು, ಚಿಕ್ಕಪೇಟೆಯಿಂದ ಬಸ್ ಸ್ಟ್ಯಾಂಡು, ಚಿಕ್ಕಪೇಟೆಯಿಂದ ರೈಲ್ವೆ ಸ್ಟೇಷನ್ನು, ಇದಕ್ಕೆಲ್ಲ ಒಂದು ಚಿಕ್ಕ ಗಾಡಿಗಳನ್ನು, ಬಸ್ಸನ್ನು ಮಾಡಿಕೊಂಡು ಜನಗಳಿಗೆ ಅದು ಒಂದು ಅನುಕೂಲ ಮಾಡ್ಬೋದು. ಒಂದು ಮಿನಿಮಮ್ ರೇಟ್ ಫಿಕ್ಸ್ ಮಾಡಿ. ಯಾಕಂದರೆ ಬಸ್ ಎಲ್ಲ ಅಲ್ಲಿ ಬರೋಕ್ಕೆ ಕಷ್ಟ ಆಗುತ್ತೆ. ಬಟ್ ಅಟ್ಲೀಸ್ಟು ನೋಡಿ, ಡೆಲ್ಲಿನಲ್ಲಿ, ಬಾಂಬೆನಲ್ಲಿ ಆ ಥರ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ. 20 ಸೀಟರು, 15 ಸೀಟರ್ದು ಏನು ವೆಹಿಕಲ್ ಮಾಡಿ ಇಲ್ಲಿಂದ ಕರ್ಕೊಂಡೋಗಿ ಸ್ಟೇಷನ್ ಬಿಡೋದು, ಸ್ಟೇಷನ್ನಿಂದ ಚಿಕ್ಕಪೇಟೆ ಬಿಡೋದು, ಚಿಕ್ಕಪೇಟೆಯಿಂದ ಬಸ್ ಸ್ಟ್ಯಾಂಡ್ ಬಿಡೋದು, ಅದು ಒಂದು ವ್ಯವಸ್ಥೆ ಮಾಡಿದರೆ ಜನಗಳಿಗೆ ಭಾಳ ಅನುಕೂಲ. ಹಬ್ಬಗಳಂತ ಬಂದರೆ ಜಾಸ್ತಿ ವ್ಯಾಪಾರ ವಹಿವಾಟು ಆಗುತ್ತೆ. ಯಾವ ಹಬ್ಬದಲ್ಲಿ ಜಾಸ್ತಿ ನಿಮಗೆ ವ್ಯಾಪಾರ? ಪ್ರತಿ ಸೀಸನ್ನಲ್ಲಿ ಆಗತ್ತೆಮ್ಮ. ಹಬ್ಬ ಅಂದರೆ ಜನ ಬಟ್ಟೆ ತೊಗೊಳಕ್ಕೆ ಇಷ್ಟಪಡ್ತಾರೆ. ಅದರಲ್ಲಿ ನೋಡಿಮ್ಮ, ದೀಪಾವಳಿ ಸೀಸನ್ ಬಂದರೆ ಭಾಳ ಜಾಸ್ತಿ ರಶ್ ಇರುತ್ತೆ. ದೀಪಾವಳಿ, ವರಮಹಾಲಕ್ಷ್ಮಿ, ರಂಜಾನು, ಉಗಾದಿ, ಈ ಫೆಸ್ಟಿವಲ್ ಸೀಸನ್ನಲ್ಲಿ ಓಣಮು, ಇವಾಗ ಮೊನ್ನೆ ಪೊಂಗಲ್ ಹೋಯಿತು. ಇಂಥ ಫೆಸ್ಟಿವಲ್ ಸೀಸನ್ನಲ್ಲಿ ವ್ಯಾಪಾರ ಜಾಸ್ತಿ ಆಗೋದು ಕಾರಣನೇ ಇರುತ್ತೆ. ಜನ ಬರ್ತಾರೆ ಖುಷಿಯಿಂದ ಫೆಸ್ಟಿವಲ್ನ ಸೆಲೆಬ್ರೇಟ್ ಮಾಡೋಕ್ಕೆ. ಬಟ್ಟೆನೇ ಮೇಯ್ನ್ ಇರೋದು. ಇವಾಗ ಜ್ಯುವೆಲ್ಲರಿ ಎಷ್ಟು ಕಾಸ್ಟ್ಲಿ ಆಯಿತು ಅಂದರೆ ಯಾರೂ ತೊಗೊಳಕ್ಕೆ ಆಗ್ತಾ ಇಲ್ಲ. ಅಟ್ಲೀಸ್ಟ್ ಬಟ್ಟೆ ತೊಗೊಂಡು ಖುಷಿ ಮಾಡ್ಬೋದು, ಹೊಸ ಬಟ್ಟೆ ಹಾಕ್ಬೋದು ಅಂತ ಬರ್ತಾರೆ. ಸೊ ಫೆಸ್ಟಿವಲ್ ಸೀಸನ್ನಲ್ಲಿ ಡೆಫಿನೆಟ್ಲಿ ಕ್ರೌಡು ಡಬಲ್ ತ್ರಿಬಲ್ ಆಗಿಬಿಡುತ್ತೆ. ಒಂದೊಂದು ದಿವಸ ನಡೆಯೋಕ್ಕೆ ಆಗೋದಿಲ್ಲ. ಅಂಥ ಸ್ಥಿತಿನಲ್ಲಿ ಟ್ರಾಫಿಕ್ಕೂ ನಿಲ್ಲಿಸ್ಬಿಡ್ತಾರೆ. ಚಿಕ್ಕಪೇಟೆ ಅಂದರೆ ಸಾಕು, ಹಾಟ್ಸ್ಪಾಟ್ ಆಫ್ ದ ಸಿಟಿ ಆ ಥರ. 100% ಹಾರ್ಟ್ ಆಫ್ ದ ಸಿಟಿ ಅಂತ ನಾನು ಹೇಳ್ತಾ ಇದ್ದೀನಿ. ಅದು ಏನಂದರೆ, ನೀವು ಬಾಂಬೆಗೆ ಹೋದರೆ ಕಾಲ್ಬಾದೇವಿ, ಚೆನ್ನೈಗೆ ಹೋದರೆ ಸೌಕಾರ್ಪೇಟ್, ಡೆಲ್ಲಿಗೆ ಹೋದರೆ ಚಾಂದ್ನಿ ಚೌಕ್. ಅದೇ ಥರ ಬೆಂಗಳೂರಿಗೆ ಬ್ಯೂಟಿನೇ ಚಿಕ್ಕಪೇಟೆ ಇರೋದು. ಅದು ಹಂಗೆ ಉಳಿಸ್ಬೇಕು. ಬಟ್ ಅದು ಉಳ್ಸೋಕ್ಕೆ ಅದು ಸ್ವಲ್ಪ ವ್ಯವಸ್ಥೆ, ರೋಡ್ ವ್ಯವಸ್ಥೆ, ಸ್ಟ್ರೀಟ್ ಲೈಟ್ ವ್ಯವಸ್ಥೆ ಸ್ವಲ್ಪ ಚೆನ್ನಾಗಿ ಮಾಡಿಬಿಟ್ರೆ. CCTV ಕ್ಯಾಮ್ರಾ ಚಿಕ್ಕಪೇಟೆನಲ್ಲಿ ಎಲ್ಲೂ ಇಲ್ಲ ಸರ್ಕಾರದ್ದು. ಜನಗಳ ಅಂಗಡಿನಲ್ಲಿ ಎಲ್ಲ ಹಾಕಿದ್ದಾರೆ. ಬಟ್ ರೋಡ್ ಮೇಲೆ ಎಲ್ಲ CCTV ವ್ಯವಸ್ಥೆ, ರೋಡ್ ವ್ಯವಸ್ಥೆ, ಗಾರ್ಬೇಜ್ ವ್ಯವಸ್ಥೆ ಸ್ವಲ್ಪ ಭಾಳ ಮಾಡ್ತಾ ಇದ್ದಾರೆ. ಬಟ್ ಅಲ್ಲಿ ಜನನೂ ಭಾಳ ಇದ್ದಾರೆ. ಬಟ್ ಪ್ರಯತ್ನ ಮಾಡಿದರೆ ಇದೆಲ್ಲ ನಮಗೆ ಜನಗಳಿಗೆ ಅನುಕೂಲ ಆದರೆ ಇನ್ನೂ ವ್ಯಾಪಾರನೂ ಜಾಸ್ತಿ ಆಗುತ್ತೆ, ಬರೋ ಜನಗೂ ಖುಷಿ ಆಗುತ್ತೆ. ಚಿಕ್ಕಪೇಟೆ ಇಲ್ಲಾಂದ್ರೆ ಅವ್ರಿಗೇನು ಕಾಣುತ್ತೆ, ಅಯ್ಯೋ ಏನಕ್ಕೆ ಚಿಕ್ಕಪೇಟೆ ಬಂದಿದ್ದೀನಿಪ್ಪ, ಇಷ್ಟೊಂದು ಗಲೀಜಿದೆ. ಸೊ ಅದು ಒಂದು ಕ್ಲಿಯರ್ ಮಾಡಿಬಿಟ್ರೆ
ಜನಗಳಿಗೆ ಭಾಳ ಅನುಕೂಲ ಆಗುತ್ತೆ. ಓಕೆ, ಡೇ ಬೈ ಡೇ ಚಿಕ್ಕಪೇಟೆ ಬದಲಾಗ್ತಾನೆ ಇದೆ ಸರ್, ಡೆವಲಪ್ ಕೂಡ ಆಗ್ತಾ ಇದೆ. ಸೊ ಈಗ ಒಂದು 2.5 ವರ್ಷಗಳಿಂದ ಮಾತನಾಡೋದಾದ್ರೆ ಏನೇನು ಕೆಲಸಗಳಾಗಿದೆ ಚಿಕ್ಕಪೇಟೆನಲ್ಲಿ ಕೆಲಸಗಳು ಮಾಡ್ತಾ ಇದ್ದಾರೆ ಅಂತದ್ದು ಇಲ್ಲ. ಚಿಕ್ಕಪೇಟೆನಲ್ಲಿ ಕೆಲಸಗಳು ಮಾಡ್ತಾನೆ ಇದ್ದಾರೆ. ಕೆಲಸಗಳು ಇವಾಗ ನಮಗೆ ಎಷ್ಟು ಬೇಕೋ ಅಷ್ಟು ಆಗ್ತಾ ಇಲ್ಲ. ಕೆಲಸ ನೋಡಿ ಪೂರ್ತಿ ಬೆಂಗಳೂರಿನಲ್ಲಿ ಹೆಂಗೆ ಕೆಲಸ ಆಗುತ್ತೆ. ಬಟ್ ಚಿಕ್ಕಪೇಟೆನಲ್ಲಿ ಇವತ್ತು ಬಂದು ಹಳ್ಳ ಭಾಳ ಜಾಸ್ತಿಗಳು ಇದೆ. ಒನ್ ವೇನಲ್ಲಿ ನೋ ಎಂಟ್ರಿನಲ್ಲಿ ಜನ ಭಾಳ ಬರ್ತಾರೆ. ಗಾರ್ಬೇಜ್ದು ಪ್ರಾಬ್ಲಮ್ ಇದೆ, ಯಾಕಂದ್ರೆ ಅಲ್ಲಿ ಜನನೂ ಜಾಸ್ತಿ ಇದೆ, ಸೊ ಗಾರ್ಬೇಜು ಜಾಸ್ತಿ ಇರುತ್ತೆ. ಬಟ್ ಅದಕ್ಕೆ ವ್ಯವಸ್ಥೆ ಮಾಡಬೇಕು. ಆಮೇಲೆ ಸ್ಟ್ರೀಟ್ ಲೈಟ್ದು ಎಲ್ಲಕ್ಕಿಂತ ಜಾಸ್ತಿ ಪ್ರಾಬ್ಲಮ್ ಇದೆ. ಭಾಳ ಕಡೆ ಸ್ಟ್ರೀಟ್ ಲೈಟ್ದು ಕಂಪ್ಲೇಂಟ್ಸ್ ಇದೆ. ಸ್ಟ್ರೀಟ್ ಲೈಟ್ ಎಲ್ಲೆಲ್ಲಿ ಇಲ್ಲ ಅದು ಸರಿಗೆ ಮಾಡಬೇಕು. ಮೇನ್ ಹೋಲ್ನಲ್ಲಿನೂ ಲೀಕೇಜಸ್ ಇರುತ್ತೆ. ಅಲ್ಲಿ ಏನಾಗುತ್ತೆ, ದೊಡ್ಡ ಲಾರಿಗಳು ಬಂದು ಕ್ಲೀನ್ ಮಾಡೋಕ್ಕೂ ಕಷ್ಟ ಆಗುತ್ತೆ. ಕೈಯಿಂದಾನೇ ಚಿಕ್ಕಪೇಟೆನಲ್ಲಿ ಮಾಡಬೇಕಾಗತ್ತೆ. ಸ್ವಲ್ಪ ಅದು ವ್ಯವಸ್ಥೆನ BBMP ಕಡೆಯಿಂದ ಆದರೆ ಈಸಿ ಆಗುತ್ತೆ. BBMP ಇವಾಗ ಎಲೆಕ್ಷನ್ನು ಬರ್ತಾ ಇದೆ. ಇನ್ನು ಮುಂದೆ ನಮಗೂ ಒಂದು ಕಾರ್ಪೊರೇಟರ್ ಸಿಕ್ಕಿದ್ರೆ ನಾವು ಅವ್ರ ಹತ್ರ ಮಾತಾಡಿ ಕೆಲಸಗಳನ್ನು ಮಾಡಿಸೋಕೆ ಈಸಿ ಆಗುತ್ತೆ. ಬಿಸ್ನೆಸ್ ಬಗ್ಗೆ ಆಯಿತು, ಚಿಕ್ಕಪೇಟೆ ಆಯಿತು, ಸ್ವಲ್ಪ ನಿಮ್ಮ ಬಗ್ಗೆ ಮಾತನಾಡಿದ್ರೆ ನಿಮ್ಮದು ಚಿಕ್ಕಪೇಟೆಯಲ್ಲಿ ಎಷ್ಟು ಶಾಪ್ಸ್ ಇದೆ ಆ್ಯಂಡ್ ನೀವು ಹೆಂಗೆ ಈ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ದು? ನಾನು ನಮ್ಮ ತಾತ ಅವರು ತರೀಕೆರೆನಲ್ಲಿ ಅಂಗಡಿ ಇತ್ತು, ಬಟ್ಟೆ ಅಂಗಡಿನೇ ಇತ್ತು, ತರೀಕೆರೆನಲ್ಲಿ ಇತ್ತು. 70 ವರ್ಷ ಆಯಿತು. ನಮ್ಮ ಫಾದರ್ ಬಂದು ಬೆಂಗಳೂರಿನಲ್ಲಿ ಅಂಗಡಿ ಮಾಡಿದ್ದಾರೆ. ನಾನು ಹುಟ್ಟಿದ್ದು ಬೆಂಗಳೂರಿನಲ್ಲೇ, ಚಿಕ್ಕಪೇಟೆನಲ್ಲೇ ಹುಟ್ಟಿರೋದು. ಮನೆಯೂ ಚಿಕ್ಕಪೇಟೆನಲ್ಲೇ ಇತ್ತು. ಆಮೇಲೆ ಯಾವ ಥರ ಅಲ್ಲಿಂದ ಒಂದು ಮನೆ ಆಚೆ ಹೋಯ್ತು, ನಾವು ಆಚೆ ಹೊರಟಿದ್ವಿ. ಬಟ್ಟೆ ಇವತ್ತು ವ್ಯಾಪಾರ ಅಲ್ಲೇ ಮಾಡ್ತಾ ಇದ್ದೀವಿ. ನನ್ನ ಸ್ಕೂಲು ಅಲ್ಲೇ ಇತ್ತು, ಚಿಕ್ಕಪೇಟೆನಲ್ಲೇ ಓದ್ತಾ ಇದ್ದು. ಇಲ್ಲೇ ಬೆಳೆದಿರೋರು, ಕಲ್ದಿರೋರು. ಸೊ ಬೆಂಗಳೂರು ಋಣ ನಾವು ಯಾವತ್ತೂ ಮರೆಯೋಕ್ಕಾಗೋದಿಲ್ಲ. ದಿಸ್ ಈಸ್ ದ 4th ಜನರೇಷನ್ ನಾವು ಇಲ್ಲಿ ಬೆಂಗಳೂರಿನಲ್ಲಿ. ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾಗ ನೋಡುವಂಥ ಚಿಕ್ಕಪೇಟೆಗೂ ಇವಾಗಿನ ದಿನಗಳು ಭಾಳ ವ್ಯತ್ಯಾಸ ಇದೆ. ನಾವು ಚಿಕ್ಕಪೇಟೆದಲ್ಲಿ ನಾನು ಸ್ಕೂಲ್ ಹೋಗೋ ಟೈಮ್ನಲ್ಲಿ ಚಿಕ್ಕಪೇಟೆ ಮೇನ್ ರೋಡ್ನಲ್ಲಿ ಆರಾಮಾಗಿ ಕ್ರಿಕೆಟ್ ಆಡ್ಬೋದು ಅಂತ ಕಾಣ್ತಾ ಇತ್ತು. ರೋಡ್ ಪೂರ್ತಿ ಖಾಲಿನೇ ಇತ್ತು. ಯಾಕಂದರೆ 1-2 ಕಾರ್ ಪಾರ್ಕಿಂಗ್ನಲ್ಲಿ 2 ಕಾರ್ ಇತ್ತು. ಆಮೇಲೆ ರೋಡ್ ಪೂರ್ತಿ ಖಾಲಿ ಇರ್ತಾ ಇತ್ತು. ಈ ಬರೋ ಯಾವ ಥರ ನಮ್ಮದು ಪಾಪ್ಯುಲೇಷನ್ ಜಾಸ್ತಿ ಆಯಿತು ಆ ಪ್ರಕಾರನೇ ಎಲ್ಲ ಆಗಿದೆ. ಯಾಕಂದರೆ ಅಂಗಡಿಗಳೂ ಕಮ್ಮಿ ಇತ್ತು. ಬಟ್ ಬರ್ತಾ ನಾನು ಸ್ಕೂಲ್ನಲ್ಲಿ ಹೋಗೋ ಟೈಮ್ನಲ್ಲಿ ಆವಾಗ ಫೀಸ್ ಎಷ್ಟಿತ್ತು, 10 ರೂಪಾಯಿನೋ 15 ರೂಪಾಯಿ ಸ್ಕೂಲ್ ಫೀಸ್ ಇತ್ತು ಮಂತ್ಲಿ. ಇವತ್ತು ಅದೇ ಬಂದಿರೋದು ಎಷ್ಟಾಗಿದೆ. ಸೊ ಆ ಪ್ರಕಾರ ಎಲ್ಲ ಜಾಸ್ತಿ ಆಗಿದೆ. ಸೊ ಜನನೂ ಜಾಸ್ತಿ ಆಗಿದೆ, ಟ್ರಾಫಿಕ್ಕು ಜಾಸ್ತಿ ಆಗಿದೆ. ಆ ಥರ ಇಂಪ್ರೂವ್ಮೆಂಟ್ ಆಗಿದೆ. ಈಗ ನಾನೊಂದು ಅಂಗಡಿ ಸ್ಟಾರ್ಟ್ ಮಾಡಬೇಕು, ಸೊ ನಾನು ಫಸ್ಟ್ ಏನೇನು ಕನ್ಸಿಡರ್ ಮಾಡಬೇಕು, ಏನೇನು ಗಮನದಲ್ಲಿ ಇಟ್ಕೊಂಡು ಸ್ಟಾರ್ಟ್ ಮಾಡಬೇಕು? ಆ ಏರಿಯಾನಲ್ಲಿ ಎಷ್ಟು ಫುಟ್ಫಾಲ್ ಇದೆ, ಅಲ್ಲಿ ಎಷ್ಟು ಜನ ಬರ್ತಾರೆ, ಡೈಲಿ ಹೋಗ್ತಾರೆ, ಅದು ಒಂದು ಎಲ್ಲಕ್ಕಿಂತ ಇಂಪಾರ್ಟೆಂಟ್. ಅಂಗಡಿ ಮಾಡೋದು ಮುಂಚೆ ಅಂಗಡಿ ಅಕ್ಕಪಕ್ಕ ಜನ, ಅಲ್ಲಿ ಫುಟ್ಪಾತ್ ಎಷ್ಟಿದೆ, ಫುಟ್ಫಾಲ್ ಎಷ್ಟಿದೆ, ಅದ್ರ ಮೇಲೇ ಡಿಪೆಂಡ್ ಆಗುತ್ತೆ. 300 ಅಡಿ ಅಂಗಡಿ ಇದ್ದರೆ ಅದರಲ್ಲಿ ನಾವು ಜೆಂಟ್ಸು ಲೇಡೀಸು ಎಲ್ಲ ಮಿಕ್ಸ್ ಮಾಡಿದ್ರೂ ಕಷ್ಟ ಆಗುತ್ತೆ. ಜನಗಳಿಗೆ ಇವಾಗ ಸೆಲೆಕ್ಷನ್ ಬೇಕು. ಸೊ ಒಂದೇ ಪ್ರಾಡಕ್ಟು, ಲೇಡೀಸ್ ಅಂದರೆ ಪೂರ್ತಿ ಲೇಡೀಸ್ ಪ್ರಾಡಕ್ಟ್ ಇಟ್ಟೋದು, ಜೆಂಟ್ಸ್ ಅಂದರೆ ಬರೀ ಜೆಂಟ್ಸ್ ಪ್ರಾಡಕ್ಟ್ ಇಡೋದು. ಆವಾಗ ಅದು ಸಕ್ಸಸ್ ಆಗುತ್ತೆ, ಬಿಸ್ನೆಸ್ ಮಾಡೋಕ್ಕೆ ಈಸಿ ಆಗುತ್ತೆ. ಆಮೇಲೆ ಇಲ್ಲಿ ಏನಂದರೆ ಇವಾಗ ಬಿಸ್ನೆಸ್ಸು ಬಟ್ಟೆ ವ್ಯಾಪಾರನಲ್ಲಿ ಕ್ರೆಡಿಟು ಭಾಳ ಇದೆ ಬೆಂಗಳೂರಿನಲ್ಲಿ. ಬಟ್ ಅದಕ್ಕೆ ನಾವು ಫಸ್ಟು ಜನಗಳಿಗೆ ಅರ್ಥ ಮಾಡಿ ಅವ್ರಿಗೆ ವಿಶ್ವಾಸ ಮಾಡಿಸ್ಬೇಕಾಗತ್ತೆ. 2-3 ವರ್ಷ ವ್ಯಾಪಾರ ಮಾಡಿದ್ಮೇಲೆ ಆಮೇಲೆ ಆಟೋಮೆಟಿಕ್ಲಿ ಕ್ರೆಡಿಟು ಸಿಗೋದು ಶುರು ಆಗ್ಬಿಡುತ್ತೆ. ಹಂಗೆ ಹೊಸ ವ್ಯಾಪಾರ ಮಾಡಿ ಕ್ರೆಡಿಟ್ ಕೊಡ್ತಾರೆ ಅಂದರೆ ಯಾರು ಕೊಡೋದಿಲ್ಲ. ಯಾಕಂದರೆ ಅದು ಫಸ್ಟು ವಿಶ್ವಾಸ ಉಳಿಸ್ಬೇಕು, ಆಮೇಲೆ ಅದು ಕ್ರೆಡಿಟ್ ಸಿಗೋದು ಶುರು. ಕರೆಕ್ಟಾಗಿ ಹೇಳಿದ್ರಿ ಸರ್. ಅದ್ರ ಜೊತೆಗೆ ನೀವು ನ್ಯಾಷನಲ್ ಟ್ರೇಡರ್ಸ್ ವೆಲ್ಫೇರ್ ಬೋರ್ಡಲ್ಲಿ ಮೆಂಬರ್ ಕೂಡ ಇದ್ದೀರಾ. ಸೊ ಇವಾಗ ಕೇಂದ್ರದಲ್ಲಿ BJP ಸರ್ಕಾರ ಇರುವಂಥದ್ದು. ಸೊ ವ್ಯಾಪಾರಸ್ಥರಿಗೆ ಏನೆಲ್ಲ ಅನುಕೂಲವನ್ನು ಮಾಡಿಕೊಟ್ಟಿದೆ ನೀವು ಹೇಳೋದು ನೋಡಿ. ಇವಾಗ ನ್ಯಾಷನಲ್ ಟ್ರೇಡರ್ಸ್ ವೆಲ್ಫೇರ್ ಬೋರ್ಡಿಂದ 2-3 ನಮ್ಮ ಪ್ರಾಬ್ಲಮ್ ಇಲ್ಲಿ ಚಿಕ್ಕಪೇಟೆನಲ್ಲಿ. ಫಸ್ಟು ಲೇಬರ್ ಲಾ ನಮ್ಮದು ಇದೆ. ಆ ಲೇಬರ್ ಲಾ ಬಗ್ಗೆ ನಾವು ಇವತ್ತೂ ಮಾತಾಡ್ತಾ ಇದ್ದೀವಿ, ಮೊನ್ನೆನೂ ಮಾತಾಡಿದ್ದೀವಿ. ಇಲ್ಲಿ ಏನಾಗುತ್ತೆ ಅಂದರೆ ಚಿಕ್ಕ ಅಂಗಡಿನಲ್ಲಿ ನಮ್ಮ ಕರ್ನಾಟಕದಲ್ಲಿ ಒಂದು ಲೇಬರ್ ಲಾ ಇದೆ. ಒಂದು ಅಂಗಡಿನಲ್ಲಿ ಒಂದು ಹುಡುಗನೂ ಇಲ್ಲ, ಬರೀ ಸೇಟು ಅವನ ಮಗನೇ ಇದ್ದಾನೆ. ಬಟ್ ಅಲ್ಲಿನೂ ಲೇಬರ್ ಲಾ ಅವ್ರಿಗೆ ಲಾಗೂ ಆಗುತ್ತೆ. ಅವನು ಪ್ರತಿ ವರ್ಷ ಲೇಬರ್ ಸರ್ಟಿಫಿಕೇಟ್ನ ರಿನ್ಯೂವಲ್ ಮಾಡಬೇಕು, ಅವ್ನ ಬುಕ್ಕೆಲ್ಲ ಮೇಂಟೈನ್ ಮಾಡಬೇಕು ಅಂತ ಒಂದು ಇದೆ ಲಾ. ಅದರಲ್ಲಿ ಅವ್ರಿಗೆ ಪ್ರಾಬ್ಲಮ್ ಬರ್ತಾ ಇದೆ. ಇದಕ್ಕೆ ನಾವು ಸೆಂಟ್ರಲ್ ಗೌರ್ಮೆಂಟು ಹೇಳಿದ್ದೀವಿ. ಇಲ್ಲಿನೂ ನಾವು ಸಂತೋಷ್ ಲಾಡ್ ಅವ್ರಿಗೂ ಹೋಗಿ ಭೇಟಿ ಮಾಡಿದ್ದೀವಿ. ತಿರ್ಗಾ ಈ ವಾರನೂ ಹೋಗಿ ಭೇಟಿ ಮಾಡ್ತಾ ಇದ್ದೀವಿ. ಬಟ್ ಗೌರ್ಮೆಂಟಿಂದ ನೋಡಿ ಎಷ್ಟು ಫೆಸಿಲಿಟಿ ಆಗಿದೆ. ಇವಾಗ ನೋಡಿ, ಒಂದು ಚಿಕ್ಕ ವ್ಯಾಪಾರ ಮಾಡೋವ್ರಿಗೂ 50,000 ಕ್ರೆಡಿಟ್ ಕಾರ್ಡ್ ಕೊಡೋದು ಒಂದು ಹೊಸದಾಗಿ ಪದ್ಧತಿ ಬಂದಿದೆ. GST ಬಂದ ಮೇಲೂ ಬೇರೆ ಎಲ್ಲ ಏನು ಅಷ್ಟು ಪ್ರಾಬ್ಲಮ್ ನಡೀತಾ ಇಲ್ಲ. ಬಟ್ GSTದು ನೋಟಿಸ್ಗಳು ಭಾಳ ಬರ್ತಾ ಇದೆ. ಅದರ ಬಗ್ಗೆನೂ ನಾವು ಸರ್ಕಾರ ಹತ್ರ ಮಾತಾಡಿದ್ದೀವಿ.
ಯಾಕಂದರೆ ಏನಾಗಿದೆ GST ಕಮ್ಮಿ ಮಾಡಿದ್ದಾರೆ. ಇವಾಗ ಮೊದಲು ಯಾವ ಪ್ರಾಡಕ್ಟ್ ಮೇಲೆ 18 ಇತ್ತು, ಅದಕ್ಕೆ ಇವಾಗ 12 ಮಾಡಿದ್ದಾರೆ, 5 ಮಾಡಿದ್ದಾರೆ. ಸೊ ಆಟೋಮೆಟಿಕ್ಲಿ ಟ್ಯಾಕ್ಸ್ ಕಲೆಕ್ಷನ್ ಕಮ್ಮಿ ಆಗುತ್ತೆ. ಇವಾಗ ನಾವು 1,000 ಬಟ್ಟೆ ತೊಗೊಂಡು 1,000ದು ಒಂದು ಮೆಟೀರಿಯಲ್ ತೊಗೊಳ್ತಾ ಇದ್ದು ಮೊದಲು. ಬಟ್ಟೆನಲ್ಲಿ ಹೆಚ್ಚು ಕಮ್ಮಿ ಆಗಿಲ್ಲ, ಗಾರ್ಮೆಂಟ್ನಲ್ಲಿ ಹೆಚ್ಚು ಕಮ್ಮಿ ಮಾಡಿದ್ದಾರೆ. ಇವಾಗ 1,000ದು ಮೊದಲು ಪ್ಯಾಂಟ್ ತೊಗೊಂಡ್ರೆ ನಾವು 180 ರೂಪಾಯಿ ಟ್ಯಾಕ್ಸ್ ಕಟ್ತಾ ಇದ್ದು, 180 ರೂಪಾಯಿ ಇತ್ತು, 18% ಇತ್ತು. ಅದಕ್ಕೆ ಇವಾಗ ಅವರು ಏನು ಮಾಡಿದ್ದಾರೆ ಅಂದರೆ 5% ತೊಗೊಂಡು ಬಂದಿದ್ದಾರೆ, 100% ತೊಗೊಂಡು ಆಟೋಮೆಟಿಕ್ಲಿ ಟ್ಯಾಕ್ಸ್ ಕಮ್ಮಿ ಆಗಿದೆ. ಅಂಥ ಪ್ರಾಬ್ಲಮ್ನಲ್ಲಿ ಆಟೋಮೊಬೈಲ್ ಸೆಕ್ಟರ್ನಲ್ಲಿ ಅದೇ ಪ್ರಾಬ್ಲಮ್ ಆಗಿದೆ. 18 ಇರೋದಕ್ಕೆ 5% ಮಾಡಿಬಿಟ್ಟಿದ್ದಾರೆ. ಸೊ ಅಲ್ಲಿ ಅವ್ರಿಗೆ GST ನೋಟಿಸ್ಗಳು ಬರೋದು ಶುರು ಆಗಿದೆ. ಇನ್ನೂ ಒಂದು, ಇವಾಗ ನಾವು GST ನಂಬರ್ ತೊಗೊಂಡಿದ್ದೀವಿ, GST ಸರ್ಟಿಫಿಕೇಟ್ ಒಂದು ಅಂಗಡಿನಲ್ಲಿ ಇದ್ದ ಮೇಲೆ ನೀವು ಬೇರೆ ಬೇರೆ ಸರ್ಟಿಫಿಕೇಟ್ ತೊಗೋಬೇಕು, ಅದೆಲ್ಲ ಪ್ರಾಬ್ಲಮ್ ದಯವಿಟ್ಟು ಇರಬಾರ್ದು. ಒಂದು ಸರ್ಟಿಫಿಕೇಟ್ ತೊಗೊಂಡ ಮೇಲೆ ಬೇರೆ ಸರ್ಟಿಫಿಕೇಟ್ ಏನಕ್ಕೆ ಬೇಕು ಅಂಗಡಿಗಳಲ್ಲಿ? ಸೊ ದಯವಿಟ್ಟು ಸರ್ಕಾರನ ನಾವು ಪ್ರಯತ್ನ ಮಾಡಿದ್ದೀವಿ, ಹೇಳ್ತಾನೆ ಇದ್ದೀವಿ, ಲೆಟರು ಬರೆದಿದ್ದೀವಿ, ಬೇರೆ ಯಾವುದು ಇರಬಾರ್ದು, ಒನ್ ಟ್ಯಾಕ್ಸ್ ಒನ್ ನೇಷನ್ ಅಂತ ಹೇಳ್ತಾ ಇದ್ದೀವಿ. ದಯವಿಟ್ಟು ಅದನ್ನು ಮಾಡಿದರೆ ಎಲ್ರಿಗೂ ಅನುಕೂಲ ಆಗುತ್ತೆ, ಇನ್ನೂ ಟ್ಯಾಕ್ಸ್ ಜಾಸ್ತಿ ಬರುತ್ತೆ. ವ್ಯಾಪಾರ ಮಾಡೋಕ್ಕೆ ಅವ್ರಿಗೆ ಟೈಮ್ ಸಿಕ್ಕಿದ್ರೆ ಇನ್ನೂ ಜಾಸ್ತಿ ವ್ಯಾಪಾರ ಮಾಡ್ಬೋದು. ಬರೀ ಟ್ಯಾಕ್ಸ್ನಲ್ಲೇ ಅವರು ಸಿಕ್ಕಾಕೊಂಡ್ರೆ ಅವ್ರಿಗೆ ಕಷ್ಟ ಆಗುತ್ತೆ. ಸೊ ದಯವಿಟ್ಟು ಇವಾಗ ಏನೇನಿದೆ ಅದಕ್ಕೆಲ್ಲ ಈಸಿ ಮಾಡಿದರೆ ಜನಗಳಿಗೆ ವ್ಯಾಪಾರ ಮಾಡೋಕ್ಕೆ ಈಸಿ ಆಗುತ್ತೆ. ಈಸಿ ಆದರೆ ವ್ಯಾಪಾರ ಜಾಸ್ತಿ ಆಗುತ್ತೆ, ಆಟೋಮೆಟಿಕ್ಲಿ ಟ್ಯಾಕ್ಸ್ ಜಾಸ್ತಿ ಬರುತ್ತೆ. ನೀವೇ ಹೇಳ್ದಂಗೆ ಈ ಹೆಣ್ಮಕ್ಳು ಜಾಸ್ತಿ ಬರ್ತಾರೆ ಸೀರೆ ಪರ್ಚೇಸ್ ಮಾಡೋದಕ್ಕೆ. ಒಟ್ಟಿನಲ್ಲಿ ಹೆಣ್ಮಕ್ಳೇ ಜಾಸ್ತಿ ಇರ್ತಾರೆ. ಹೆಣ್ಮಕ್ಳಿಗೆ ಯಾವುದೋ ಒಂದು ಡ್ರೆಸ್ನ ಸೆಲೆಕ್ಟ್ ಮಾಡಿಸ್ಬೇಕು ಅಂತಂದರೆ ಅದು ಸಾಹಸ ಪಡಬೇಕು ಬಿಡಿ. ಸೊ ಇಂಥ ಟೈಮಲ್ಲಿ ಕೆಲವೊಂದು ಸಲ ಹೇಗೆ ಕಸ್ಟಮರ್ನ, ಯಾಕಂದರೆ ಲೇಡೀಸು ಬರ್ತಾರೆ, ಇನ್ನೊಬ್ರು ಯಾರೋ ವೆಯ್ಟಿಂಗಲ್ಲಿ ಇರ್ತಾರೆ, ಆ ಬಟ್ಟೆ ತೋರಿಸ್ಬೇಕು, ಎಲ್ಲ ಬಟ್ಟೆನೂ ತೆಗೆಸ್ಬಿಟ್ಟು ಲಾಸ್ಟಲ್ಲಿ ಯಾವುದಾದ್ರು ಒಂದು ಸೆಲೆಕ್ಟ್ ಮಾಡ್ತಾರೆ, ಇಲ್ಲ ಅದನ್ನು ಸೆಲೆಕ್ಟ್ ಮಾಡಲ್ಲ. ಏನು ಮಾಡೋಕ್ಕಾಗೋದಿಲ್ಲಮ್ಮ, ಸೆಲೆಕ್ಷನ್ದು ಅದೇ ಪ್ರಾಬ್ಲಮ್ ಇರೋದು. ಯಾಕಂದರೆ ಒಂದು ಜನ ನಾವು ಮಾತಾಡೋಕ್ಕೆ ಹೋದರೆ, ಒಂದು ಜನ ರಮೇಶ್ ಅವರು ಓಡಾಡ್ತಾ ಇದ್ರು, ರೋಡ್ ಮೇಲೆ ಓಡ್ಕೊಂಡು ಹೋಗ್ತಾ ಇದ್ರು, ಯಾರು ಸಿಕ್ಕರು ದಾರಿನಲ್ಲಿ. ಏನು ರಮೇಶ್ ಯಾಕೆ ಓಡ್ಕೊಂಡು ಹೋಗ್ತಾ ಇದೆಯಾ? ಎಲ್ಲ ಮನೆಗೆ ಹೋಗ್ತಾ ಇದ್ದೀನಿ. ಏನಕ್ಕೆ ಮನೆಗೆ ಹೋಗ್ತಾ ಇದೆಯಪ್ಪ? ಒಂದು ಸೀರೆ ತೊಗೊಂಡಿದ್ದೀನಿ. ಅರೆ ಸೀರೆ ತೊಗೊಂಡ್ರೆ ಏನಕ್ಕೆ ಓಡ್ತಾ ಇದೆಯಾ? ಇಲ್ಲ ಮನೆ ಹೋಗೋದು ಮುಂಚೆನೇ ಸೀರೆ ಔಟ್ ಆಫ್ ಡಿಸೈನ್ ಆಗಿಬಿಟ್ರೆ ಏನು ಮಾಡೋದು? ಸೊ ಲೇಡೀಸ್ದು ಪ್ರಾಬ್ಲಮ್ ಏನಂದರೆ, ಎಲ್ಲೋ ನೋಡಿಬಿಟ್ರೆ ಅದು ಸೇಮ್ ಐಟಮ್ ತೊಗೋಬಾರ್ದು. ಸೊ ಆ ಪ್ರಾಬ್ಲಮ್ ಎಲ್ಲ ಕಡೆ ಇದೆ. ಸೊ ಅದು ಏನು ಮಾಡೋಕ್ಕಾಗೋದಿಲ್ಲ. ಸೆಲೆಕ್ಷನ್ ಮಾಡ್ತಾರೆ, ಸೆಲೆಕ್ಷನ್ ಮಾಡಿನೂ 4 ಸೀರೆ ಈ ಕಡೆ ಒಂದು ಸೈಡ್ಗೆ ಇಡಿ, ಪಕ್ಕದ ಅಂಗಡಿಗೆ ಹೋಗಿ ಬರ್ತೀವಿ ಅಂತ ಹೇಳಿದ್ರು ಯಾರಿಗೂ ನಾವು ಜುಲುಮ್ ಮಾಡೋಕ್ಕಾಗೋದಿಲ್ಲ. ಸೀದಾ ಎತ್ತಾರೆ, ಪಕ್ಕದ ಅಂಗಡಿಗೆ ಹೊರಟೋಗ್ತಾರೆ, ಆಮೇಲೆ ಅಲ್ಲೇ ಸೆಲೆಕ್ಷನ್ ಮಾಡಿ ತೊಗೊಂಡೋಗ್ಬಿಡ್ತಾರೆ. ಇದು ಟೈಮ್ ವೇಸ್ಟು ಆಗುತ್ತೆ, ಬಟ್ ಏನು ಮಾಡೋಕ್ಕಾಗೋದಿಲ್ಲ. ಅದು ವ್ಯಾಪಾರದ್ದು ವಿಷಯನೇ. ನಮ್ಮ ಕೆಲಸ ನಾವು ತೋರಿಸೋದು, ಅವ್ರ ವಿಷಯ ಅವ್ರು ಕೈ ಸಾದರೆ ತೊಗೊಳ್ತಾರೆ. ಇಲ್ಲಾಂದರೆ ಇವಾಗ ಸರ್ಟಿಂಗ್ ತೋರಿಸಿದ ಮೇಲೆ ಅವ್ರು ಕಟ್ ಮಾಡಿದ್ರೇ ಬಿಲ್ಲು, ಇಲ್ಲಾಂದರೆ ಏನು ಮಾಡೋಕ್ಕೆ ಆಗೋದಿಲ್ಲ. 20 ಪೀಸ್ ತೋರಿಸಿ 100 ಸೀರೆ ನೋಡಿದ ಮೇಲೆ ಒಂದು 2 ಸೀರೆ ಸೆಲೆಕ್ಷನ್ ಮಾಡ್ತಾರೆ. ಇವಾಗ ಓಪನ್ನು ಮಾಡಬೇಕಾಗತ್ತೆ, ತಿರ್ಗಾ ಅದು ಫೋಲ್ಡು ಮಾಡಬೇಕಾಗತ್ತೆ, ಅದು ದಾರಿನೇ ಇಲ್ಲ. ಹುಡುಗರು ಸಿಗ್ತಾರೆ, ಹುಡುಗರದ್ದು ಏನು ಅಂಥದ್ದು ಪ್ರಾಬ್ಲಮ್ ಇಲ್ಲ. ಬಟ್ ಇವಾಗ ಏನಾಗಿದೆ ಅಂದರೆ, ಸ್ಕಿಲ್ಡ್ ಲೇಬರು ಬಟ್ಟೆ ಬಿಸ್ನೆಸ್ಸು ಇಂಥ ಬಿಸ್ನೆಸ್ಗೆ ಬರೋದಿಲ್ಲ. ಇಲ್ಲಿ ಅಷ್ಟು ಸ್ಕಿಲ್ಡ್ ಲೇಬರ್ ನಮ್ಗೆ ಇವಾಗ ನಮ್ಮ ಬಿಸ್ನೆಸ್ನಲ್ಲಿ ಏನಾಗತ್ತೆ, 10th to 12th ಪಾಸ್ ಮಕ್ಕಳು ಇದ್ರೇನು ನಡೆಯುತ್ತೆ. ಬಟ್ ಅಂತ ಇವಾಗ ಎಜುಕೇಷನ್ ಭಾಳ ಜಾಸ್ತಿ ಆಗಿದೆ. ಸೊ ಇವಾಗ ನಮ್ಮ ವ್ಯಾಪಾರದಲ್ಲೇ ಯಜಮಾನರದು ಮಕ್ಕಳೇ ಅಂಗಡಿಗೆ ಬರ್ತಾ ಇಲ್ಲ, ಅವರು ಕೆಲಸಕ್ಕೆ ಹೋಗ್ತಾ ಇದ್ದಾರೆ, IT-BTಗೆ ಹೋಗ್ತಾ ಇದ್ದಾರೆ, ಇಂಜಿನಿಯರ್ ಆಗಿದ್ದಾರೆ, ಸ್ವಲ್ಪ ಡಾಕ್ಟರ್ಸ್ ಆಗಿದ್ದಾರೆ. ಸೊ ಅದು ಒಂದು ಪ್ರಾಬ್ಲಮ್ ಇದೆ, ಏನು ಮಾಡೋಕ್ಕಾಗೋದಿಲ್ಲ. ಸ್ಟ್ರಗಲ್ ಮಾಡ್ತಾರೆ, ನಡೆಯುತ್ತೆ, ಜೀವನ ಹಂಗೇನೆ ನಡೆಯುತ್ತೆ. ಅದು ಏನು ನಾವು ಯಾರಿಗೂ ನಿಲ್ಸೋಕ್ಕಾಗೋದಿಲ್ಲ. ಈಗ ನಿಮ್ಮ ಅಸೋಸಿಯೇಷನ್ ಕಡೆಯಿಂದ ಸರ್ ಏನೆಲ್ಲ ಕೆಲಸಗಳಾಗುತ್ತೆ? ನಮ್ಮ ಅಸೋಸಿಯೇಷನ್ ಪರವಾಗಿ ನಾವು ಇವಾಗ ನೋಡಿ, ಬಿಸ್ನೆಸ್ ಮ್ಯಾನ್ಗೆ ಏನು ತೊಂದರೆಗಳು ಆಗಬಾರ್ದು, ಲಾ ಆ್ಯಂಡ್ ಆರ್ಡರ್ ಬಗ್ಗೆನೂ, ಬೇರೆ ಟ್ರಾಫಿಕ್ ಪ್ರಾಬ್ಲಮ್ಮು ಏನಿದ್ರೂ ನಾವು ಪೊಲೀಸ್ ಅವರ ಜೊತೆಗೂ ಮಾತಾಡ್ತೀವಿ, ಅವರು ಹೆಲ್ಪ್ ಮಾಡ್ತಾರೆ. ಟ್ಯಾಕ್ಸ್ದು ಪ್ರಾಬ್ಲಮ್ ಏನಾದರೂ ಇದ್ರೂ ಅದ್ರ ಬಗ್ಗೆ, ಇವಾಗ ಲೇಬರ್ ಲಾ ಇದೆ, GST ಇದೆ, ಇನ್ಕಮ್ ಬೇಕಾದಷ್ಟು ಟ್ಯಾಕ್ಸ್ಗಳು ಇದೆ. ಸೊ ಅದೆಲ್ಲ ಏನೇನು ಪ್ರಾಬ್ಲಮ್ ಇದ್ದರೆ ಅದು ಸಾಲ್ವ್ ಮಾಡೋಕ್ಕೆ ನಾವು ಅವ್ರ ಕನ್ಸರ್ನ್ ಮಿನಿಸ್ಟರ್ಸು, ಆಫೀಸರ್ಗೆ ಹೋಗಿ ಭೇಟಿ ಮಾಡ್ತೀವಿ, ರಿಕ್ವೆಸ್ಟ್ ಮಾಡ್ತೀವಿ, ಅದೇ ಥರ ಮಾಡ್ತಾ ಇದ್ದೀವಿ. ಓಕೆ, ಎಷ್ಟು ವರ್ಷದ ಅಸೋಸಿಯೇಷನ್ ಇದು ಬಿಫೋರ್ ಇಂಡಿಪೆಂಡೆಂಟ್ ನಮ್ಮದು ಎಸ್ಟಾಬ್ಲಿಷ್ ಆಗಿರೋದು. ಇದು ಬಿಫೋರ್ ಇಂಡಿಪೆಂಡೆಂಟ್ ಎಸ್ಟಾಬ್ಲಿಷ್ ಆಗಿರೋದು. ಇವಾಗ 75 ವರ್ಷ ಸುಮಾರು ಆಗಿದೆ, ಹೊಸದಾಗಿ ಏನಿಲ್ಲ. ಆವಾಗ ನಮ್ಮ ನೋಡಿ 70 ವರ್ಷ ಮುಂಚೆನೇ ನಮ್ಮದು ಒಂದು ಅಸೋಸಿಯೇಷನ್ ಇರಬೇಕು ಅಂತ ಎಸ್ಟಾಬ್ಲಿಷ್ ಮಾಡಿದ್ದಾರೆ. ಸೊ ಅವ್ರಿಗೂ ಭಾಳ ಧನ್ಯವಾದಗಳು ಅಂತ ಹೇಳ್ಬೋದು. ಆ ಟೈಮ್ನಲ್ಲಿ ಅವ್ರು ತಿಳ್ಕೊಂಡಿದ್ದಾರೆ, ಒಂದು ಅಸೋಸಿಯೇಷನ್ ಇದ್ರೇ, ಒಂದು ಸಂಘಟನೆ ಇದ್ರೇ ನಾವು ಕೆಲಸಗಳಿಗೆ ನಮ್ಮ ಮೆಂಬರ್ಸ್ ಬಗ್ಗೆ ಮಾಡ್ಬೋದು ಅಂತ ಮಾಡಿದ್ದಾರೆ. ಸೊ ಭಾಳ ಥ್ಯಾಂಕ್ಸ್ ಅವ್ರಿಗೂ ಹೇಳ್ಬೋದು. ಅವ್ರು ಎಷ್ಟು ಯೋಚನೆ ಮಾಡಿ
70 ವರ್ಷ ಮುಂಚೆ ಒಂದು ಎಸೋಸಿಯೇಷನ್ನ ಎಸ್ಟಾಬ್ಲಿಷ್ ಮಾಡಿದ್ದಾರೆ. ಓಕೆ ಸರ್, ನೀವು ಸೆಂಟ್ರಲ್ ಬೋರ್ಡಲ್ಲಿದ್ದೀರಿ. ಸೊ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಜೊತೆ ನಿಮ್ಮದು ಒಂದಷ್ಟು ಫೋಟೋಸ್ಗಳನ್ನ ನಾವು ನೋಡಿದ್ದೀನಿ. ಎಷ್ಟು ಬಾರಿ ಮೀಟ್ ಮಾಡಿದ್ದೀರಾ ಸರ್? ನಾನು ಒಂದು ಸುಮಾರು 3-4 ಸತಿ ಅವ್ರನ್ನ ಭೇಟಿ ಮಾಡೋಕ್ಕೆ ನನಗೆ ಸಿಕ್ಕಿದೆ. ಬಟ್ ಲಾಸ್ಟ್ ಟೈಮ್ ಈ 3-4 ತಿಂಗಳು ಮುಂಚೆ ನಾನು ಭೇಟಿ ಮಾಡಿದ ಮೇಲೆ ಭಾಳ ಖುಷಿ ಆಯಿತು. ಅವ್ರು ನೋಡಿದ್ರೇ ಎಷ್ಟು ಪಾಸಿಟಿವ್ ಇದೆ ಅವ್ರು ಹೇಳೋಕ್ಕಾಗೋದಿಲ್ಲ. ಆಮೇಲೆ ಎಷ್ಟು ಚೆನ್ನಾಗಿ ನನಗೆ ಒಂದು 40 ಸೆಕೆಂಡ್ಸ್ ಮಾತಾಡೋಕ್ಕೆ ಸಿಕ್ತು. ಭಾಳ ಒಳ್ಳೆ ಆಗಿ ಮಾತಾಡಿದ್ದೀನಿ. ಭಾಳ ಖುಷಿ ಆಗತ್ತೆ ಅಂತ ನಮ್ಮ ಪ್ರೈಮ್ ಮಿನಿಸ್ಟರ್ ಜೊತೆಗೆ ಮಾತಾಡೋದು ನನಗೆ ಅದೃಷ್ಟ ಅಂತ ಹೇಳ್ಬೋದು. ನಾನು ಒಂದು ಲೆಟ್ರು 2011ನಲ್ಲಿ ಅವ್ರಿಗೆ ಬರೆದಿದ್ದು ಲೆಟ್ರ್ ಬಗ್ಗೆನೇ ನಾನು ಮಾತಾಡಿದೆ. 2011ನಲ್ಲಿ ನಾನು ಅವರು ಗೌರ್ಮೆಂಟ್ ಆಫ್ ಗುಜರಾತ್ ಚೀಫ್ ಮಿನಿಸ್ಟರ್ ಇರೋ ಟೈಮ್ನಲ್ಲಿ ನಾನು ಲೆಟ್ರ್ ಬರೆದಿದ್ದೀನಿ. ಲೆಟ್ರ್ ಏನಕ್ಕೆ ಬರೆದಿದ್ದೀನಿ ನನಗೂ ಗೊತ್ತಿಲ್ಲ, ಬಟ್ ಅದರಲ್ಲಿ ಬರೆದಿದ್ದೀನಿ ಒಂದು ದಿವಸ ತಾವು ಪ್ರೈಮ್ ಮಿನಿಸ್ಟರ್ ಆಗ್ತೀರಾ ಅಂತ. ಸೊ ಆ ಲೆಟ್ರ್ ಕಾಪಿ ನನ್ನ ಜೋಬ್ನಲ್ಲೇ ಇತ್ತು. ನಾನು ಹೇಳಿದೆ ಆವಾಗ ನಾನು ಬರೆದಿದ್ದೀನಿ ತಾವು CM ಇರೋ ಟೈಮ್ನಲ್ಲಿ. ಅವ್ರಿಗೂ ಆಶ್ಚರ್ಯ ಆಯಿತು. ಸೊ ಆ ಲೆಟ್ರ್ ಕಾಪಿ ತಿರ್ಗಾ ನನ್ನ ಅವ್ರ ಕೈ ಕೊಟ್ಟೆ. ನಿಮ್ಗೆ ಯಾಕೆ ಹಂಗೆ ಅನ್ನಿಸ್ತು? ಅದೇನು ನನಗೂ ಗೊತ್ತಿಲ್ಲ. ಒಂದು ಏನೋ ಕಾರ್ಯಕ್ರಮ ನೋಡಿಕೊಂಡು ಭಾಳ ಖುಷಿ ಆಯಿತು. ಸೊ ನಾನು ಒಂದು ಲೆಟ್ರ್ ಬರೆದೆ. 2011ನಲ್ಲಿ ಒಂದು ಲೆಟ್ರ್ ಬರೆದೆ. ಯು ವಿಲ್ ಬಿಕಮ್ ಒಂದು ದಿವಸ ತಾವು ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಆಗ್ತೀರಾ, ಇಂಡಿಯಾಗೆ ಒಳ್ಳೇದಾಗತ್ತೆ, ಮುಂದೆ ಇಂಡಿಯಾ ಇಂಪ್ರೂವ್ ಆಗತ್ತೆ ಅಂತಲೇ ಆ ಲೆಟ್ರ್ನಲ್ಲಿ ಬರೆದಿರೋದು. ಆ ಲೆಟ್ರು ನನ್ನ ಹತ್ರ ಕಾಪಿ ಇತ್ತು. ಅದೇ ಅವ್ರ ಕೈನಲ್ಲಿ ಇವಾಗ ಮೊನ್ನೆ ನಾನು ಒಂದು 2-3 ತಿಂಗಳು ಮುಂಚೆ ಕೊಟ್ಟಿದ್ದೆ. ಅಂದರೆ ಅವಾಗ 2011ನಲ್ಲಿ ನೀವು ಬರೆದಿದ್ರಿ, ಮೊನ್ನೆ ಸಿಕ್ಕಿದಾಗ ನೀವು ಅವ್ರಿಗೆ ಕೊಟ್ರಿ? ಇಲ್ಲ, ಅವಾಗ ಕೊಟ್ಟು ಅವಾಗಲೇ ಕಳಿಸಿದೆ. ಅದು ಕಾಪಿ ನನ್ನ ಹತ್ರ ಇತ್ತು. ಅದನ್ನ ಆ ಕಾಪಿ ನಾನು ತಿರ್ಗಾ ಅವ್ರ ಕೈಗೆ ಕೊಟ್ಟೆ. ಅವ್ರ ರಿಯಾಕ್ಷನ್ ಹೇಗಿತ್ತು ಅವಾಗ? ಅವ್ರು ಭಾಳ ಚೇಂಜ್ ಆಯಿತು ನೋಡಿ. ರಿಯಾಕ್ಷನ್ ತಾವು ಫೋಟೋನಲ್ಲೇ ನೋಡ್ಬೋದು. ಇತ್ನಾ ಪುರಾಣ ಚಿಟ್ಟಿ ಆಪ್ಗೆ ಪಾಸ್ ಕಿಧರ್ ಸೆ ಆ ಗಯಾ ಅಂತ ಅವ್ರು ಕೇಳಿದ್ರು. ಸರ್ ನಾನು ಬರೆದಿರೋದು ನನ್ನ ಹತ್ರ ಇದೆ, ಕಾಪಿ ಇದೆ. ಅದು ನನಗೆ ಪ್ರೋಟೋಕಾಲ್ ಪ್ರಕಾರ ಏನೂ ಕೊಡೋಂಗಿಲ್ಲ. ತಾವು ಹೇಳಿದರೆ ಕೊಡ್ತೀನಿ ಅಂತ ಹೇಳಿದ ತಕ್ಷಣ ಕೊಡಿ ಅಂತ ಹೇಳಿದ್ದು ಅವರೇ. ಅವ್ರು ಹೇಳಿದ್ಮೇಲೆ ಏನು ಪ್ರೋಟೋಕಾಲ್ ನಡೆಯೋದಿಲ್ಲ. ಜೋಬಿಂದ ತೆಗೆದು ಕೊಟ್ಟೆ ಕೈ. ವಾವ್, ಸೂಪರ್ ಅಲ್ಲ? ಅದೊಂದು ಎಕ್ಸ್ಪೀರಿಯನ್ಸ್. ಅದು ಒಂದು ನನ್ನ ಕನಸಿನಲ್ಲೇ ಯಾವತ್ತೂ ನೋಡಿಲ್ಲ. ನಾನು ಅವ್ರಿಗೆ ನನ್ನ ಕೈಯಿಂದ ಅವ್ರಿಗೆ ಲೆಟ್ರ್ ಕೊಡ್ಬೋದು. ಅವರು ನನಗೆ ಟಚ್ ಮಾಡಿ ಕೈ ಟಚ್ ಮಾಡ್ಕೊಂಡು ಲೆಟ್ರ್ ತೊಗೊಂಡ್ರು. ಸೊ ಅದಕ್ಕಿಂತ ಅದೃಷ್ಟ ನನಗೋಸ್ಕರ ಏನೂ ಇಲ್ಲ ಲೈಫ್ನಲ್ಲಿ. ಓಕೆ ಸರ್, ಮತ್ತೆ ಬಿಸ್ನೆಸ್ ಬಗ್ಗೆ ಈ ಸೇಟುಗಳಿಗೆ ಕೈ ಹಿಡಿದಷ್ಟು ಬಿಸ್ನೆಸ್ ಬೇರೆ ಯಾರಿಗೂ ಹಿಡಿಯಲ್ಲ ಅಂತಾರೆ, ಏನು ಸರ್? ಅಂಥದ್ದು ಏನು ಇಲ್ಲಮ್ಮ, ಅಂಥದ್ದು ಏನೂ ಇಲ್ಲ. ಎಲ್ಲ ಜನ ವ್ಯಾಪಾರ ಮಾಡ್ತಾರೆ. ಇವತ್ತು ನೋಡಿ ವ್ಯಾಪಾರ ಎಲ್ಲರೂ ಮಾಡ್ತಾ ಇದ್ದಾರೆ. ಇಲ್ಲಿ ಏನಾಗಿದೆ ಅಂದರೆ ನಾನು ತಮ್ಗೆ ಏನು ಹೇಳಿದ್ದೀನಿ, ಈ ಜನ್ರೇಷನ್ ಗ್ಯಾಪ್ ಆದಮೇಲೆ ಸ್ವಲ್ಪ ಜನ ಇವಾಗ ಏನಾಯಿತು ಅಂದರೆ, ಮೊದಲು ಈ ಬಿಸ್ನೆಸ್ಸು ಸೆಟ್ಟೀಸು ಮುದ್ಲ್ಯಾರು ಅವರೆಲ್ಲ ಮಾಡ್ತಾಯಿದ್ರು. ಅವ್ರ ಮಕ್ಕಳು ಎಲ್ಲ ಫಾರಿನ್ಗೆ ಹೊರಟೋದ್ರು. ಅವ್ರು ತಿರ್ಗಾ ಅಂಗಡಿಗಳಿಗೆ ಬಂದಿಲ್ಲ. ಎಷ್ಟು 90% ಆಫ್ ದ ಶಾಪ್ ಕ್ಲೋಸ್. ಇವಾಗ ನಮ್ಮದು ಅದೇ ಬಂದಿರೋದು. ಇವಾಗ ಒಂದೇ ಮಗು ಇದ್ದಾನೆ, ಅವ್ನು ಹೇಳ್ತಾನೆ ನಾನು ಲಂಡನ್ಗೆ ಹೋಗ್ತೀನಿ, ನಾನು ಅಮೆರಿಕಾಗೆ ಹೋಗ್ತೀನಿ ಅಂದರೆ ಆ ಅಂಗಡಿ ಏನು ಮಾಡೋದು? ಒಂದು 70 ವರ್ಷ 60 ವರ್ಷ ಆದಮೇಲೆ 65 ವರ್ಷ ಆದಮೇಲೆ ಅವ್ನು ನಡ್ಸೋಕ್ಕಾಗೋದಿಲ್ಲ. ಆಟೋಮೆಟಿಕ್ಲಿ ಅದು ಬಂದಾಗ್ಬಿಡುತ್ತೆ. ಸೊ ಅದೇ ಬಂದಿರೋದು, ಬೇರೆ ಏನು ಪ್ರಾಬ್ಲಮ್ ಇಲ್ಲ. ಇವತ್ತು ದೊಡ್ಡ ವ್ಯಾಪಾರ ಮಾಡೋರು ಎಲ್ಲರೂ ಮಾಡ್ತಾ ಇದ್ದಾರೆ. ಹಂಗೆ ನಡೆಯುತ್ತೆ ಜೀವನ. ಇದೇನು ಅವರೇ ಮಾಡ್ತಾರೆ ಇವರೇ ರಿಟೇಲ್ ಅಂಗಡಿನಲ್ಲಿ ಇವತ್ತು ದೊಡ್ಡ ಅಂಗಡಿಗಳು ಎಷ್ಟು ಇದೆ, ಎಲ್ಲ ಜನ ಮಾಡ್ತಾ ಇದ್ದಾರೆ. ಅದೇನು ಡೌಟ್ ಇಲ್ಲ. ಯಾವುದೋ ಒಂದು ಪರ್ಟಿಕ್ಯುಲರ್ ಸ್ಟ್ರಾಟಜಿ ಅಂತ ಏನಾದರೂ ಇರುತ್ತಾ? ಅದ್ರ ಬಗ್ಗೆ ಹೇಳಕ್ಕೆ ಆಗೋದಿಲ್ಲ ಅಷ್ಟೇ, ಬೇರೆ ಏನು ಹೇಳಕ್ಕಾಗೋದಿಲ್ಲ. ಓಕೆ ಸರ್, ನಿಮ್ಮ ಅಸೋಸಿಯೇಷನಲ್ಲಿ ಇರುವಂತಹ ಅಂಗಡಿಯವರಿಗೆ, ಅಂದರೆ ರಿಜಿಸ್ಟರ್ ಮಾಡ್ಕೊಂಡಿರುವಂಥವ್ರಿಗೆ ಚಿಕ್ಕಪೇಟೆಗೆ ನಿತ್ಯ 2-3 ಲಕ್ಷ ಬರ್ತಾರೆ ಅಂತ ಹೇಳಿದ್ರೆ, ಅವ್ರಿಗೆ ಇಬ್ರಿಗೂ ಒಂದೊಂದು ಮಾತು ಹೇಳೋದಾದ್ರೆ ಏನು ಹೇಳ್ತೀರಿ? ನಾವು ಇರೋದು ಹೋಲ್ಸೇಲ್ ಬಿಸ್ನೆಸ್ ಅಸೋಸಿಯೇಷನ್ ಪರವಾಗಿ. ನಮ್ಮದು ಕಮ್ಮಿ ಜನನೇ ಬರ್ತಾರೆ. ಈ ಜಾಸ್ತಿ ಜನ ಬರೋದೆಲ್ಲ ರಿಟೇಲ್ ಬಿಸ್ನೆಸ್ಗೆ ಬರ್ತಾರೆ. ಸೊ ಆ ರಿಟೇಲ್ ಬಿಸ್ನೆಸ್ಸು ಡೆಫಿನೆಟ್ಲಿ ಗ್ರೋ ಆಗಿದೆ. ಇನ್ನು ಮುಂದೆನೂ ಜಾಸ್ತಿ ಗ್ರೋ ಆಗುತ್ತೆ. ಸ್ವಲ್ಪ ನಮಗೆ ವೆಹಿಕಲ್ ಇಡೋಕ್ಕೆ, ಕ್ಲೀನ್ನೆಸ್ಸು, ಹೋಗೋ ಬರೋಕ್ಕೆ ಸ್ವಲ್ಪ ವ್ಯವಸ್ಥೆ, ಟ್ರಾವೆಲಿಂಗ್ ವ್ಯವಸ್ಥೆ ಸನಿಕ್ ಆಗಿಬಿಟ್ರೆ ಜನ ಇನ್ನೂ ಆರಾಮಾಗಿ ಬರ್ಬೋದು. ಮೆಟ್ರೋ ಸ್ಟೇಷನ್ ಚಿಕ್ಕಪೇಟೆ ಬಂದ ಮೇಲೆ ಡೆಫಿನೆಟ್ಲಿ ಜನ ಬರೋದೂ ಜಾಸ್ತಿ ಆಗಿದೆ. ಯಾಕಂದರೆ ಮೆಟ್ರೋ ಬರ್ತಾರೆ, ಆಮೇಲೆ ಆರಾಮಾಗಿ ಅಲ್ಲಿಂದ ಹೋಗ್ಬೋದು. ಸೊ ಅದೊಂದೆಲ್ಲ ಇಂಪ್ರೂವ್ಮೆಂಟ್ ಆಗಿದೆ. ಅದೇ ಥರ ಇನ್ನೂ ಹೊಸ ಟೆಕ್ನಾಲಜಿ ಬಂದು ಚಿಕ್ಕಪೇಟೆಗೆ ಇಂಪ್ರೂವ್ ಮಾಡಿದರೆ ಇನ್ನೂ ಒಳ್ಳೆಯದಾಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಚಿಕ್ಕಪೇಟೆ ಬಗ್ಗೆ ಒಂದಷ್ಟು ಗೊತ್ತಿರಲ್ಲ ಎಷ್ಟೊಂದು ಜನಕ್ಕೆ ಚಿಕ್ಕಪೇಟೆನಲ್ಲಿ ಹೇಗೆ ವ್ಯಾಪಾರ ವಹಿವಾಟು ಎಲ್ಲ ಆಗುತ್ತೆ. ಚಿಕ್ಕಪೇಟೆ ಬಗ್ಗೆ ನಾವು ಹೇಳ್ಬೋದು. ಭಾಳ ಜನಗೆ ನಾನು ಒಂದೊಂದು ಸತಿ ಯಾವ ಡಾಕ್ಟರ್ ಹತ್ರನೋ ಯಾವ ಇಂಜಿನಿಯರ್ ಹತ್ರ ಹೋಗಿ ಚಿಕ್ಕಪೇಟೆದಲ್ಲಿ ಚಿಕ್ಕಪೇಟೆ ಬಂದಿದ್ದೀರಾ ಸರ್, ಚಿಕ್ಕಪೇಟೆ ಬರೋಕ್ಕೇ ನಮಗೆ ಹೆದರಿಕೆ ಆಗುತ್ತೆ. ಅಲ್ಲಿ ಹೆಂಗೆ ಬರೋದು, ಅಲ್ಲಿ ಗಾಡಿ ಹೆಂಗೆ ನಿಲ್ಲಿಸೋದು? ಸೊ ಬರಲೇ ಇಲ್ಲ, ಅಂಥದ್ದು ಏನಿಲ್ಲ. ರಾಜಾ ಮಾರ್ಕೆಟು, ಸಿಟಿ ಮಾರ್ಕೆಟು, ಎವಿನಿ ರೋಡು, ಚಿಕ್ಕಪೇಟೆ, ದೊಡ್ಡಪೇಟೆ ಇದೆಲ್ಲ ನಾವು ನೋಡಿದ್ರೆ ನಮ್ಗೆ ಖುಷಿ ಆಗುತ್ತೆ.
ಇವತ್ತು ನಾವು ಅದು ಹಂಗೇ ಉಳಿಸಿದ್ದೀವಿ, ಆ ಮಾರ್ಕೆಟು ಹಂಗೇ ಇದೆ, ಜನ ಹಂಗೆ ಓಡಾಡ್ತಾರೆ. ಸೊ ದಯವಿಟ್ಟು ಬಂದು ಚಿಕ್ಕಪೇಟೆಗೆ ಬನ್ನಿ, ಅಲ್ಲಿ ನಿಮಗೆ ಭಾಳ ಡಿಫ್ರೆಂಟಾಗಿ ಐಟಮ್ ಸಿಕ್ಕತ್ತೆ. 100% ನಿಮಗೆ ಬೆನಿಫಿಟು ಆಗುತ್ತೆ. ನೀವು ಬೇರೆ ಕಡೆ ಎಲ್ಲೋ ಹೋಗಿ ಮಾಲ್ನಲ್ಲಿ ತೊಗೊಳೋದ್ಕಿಂತ ಚಿಕ್ಕಪೇಟೆ ಬನ್ನಿ, ನಮ್ಮ ಜನರ ಹತ್ರ ಎಲ್ಲ ಬಟ್ಟೆನೋ ಜ್ಯುವೆಲ್ಲರಿನೋ ಏನೋ ನೀವು ಅಲ್ಲಿ ತೊಗೊಂಡ್ರೆ ಇಂಡಿಯನ್ ವ್ಯಾಪಾರ ಇಂಡಿಯನ್ನಲ್ಲೇ ಇರುತ್ತೆ. ಸ್ವದೇಶಿ ಅಪ್ನಾವ್ ಅಂತ ಗೌರ್ಮೆಂಟ್ ಆಫ್ ಇಂಡಿಯಾನು ಹೇಳ್ತಾ ಇದ್ದಾರೆ. ನಾವು ನಮ್ಮ ದುಡ್ಡು ನಮ್ಮ ಜನ ಹತ್ರನೇ ನಾವು ವ್ಯಾಪಾರ ಮಾಡಿದರೆ ಎಲ್ರಿಗೂ ಅನುಕೂಲ ಆಗುತ್ತೆ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ನನ್ನ ಜೊತೆ ಇಷ್ಟೊಂದು ಮಾತಾಡಿದ್ದಕ್ಕೆ, ಚಿಕ್ಕಪೇಟೆನಲ್ಲಿ ಇರುವಂತಹ ಒಂದಷ್ಟು ವ್ಯಾಪಾರ ವಹಿವಾಟುಗಳ ಬಗ್ಗೆ ನಮಗೆ ಶೇರ್ ಮಾಡಿದ್ದಕ್ಕೆ, ಆ್ಯಂಡ್ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಇದು ಚಿಕ್ಕಪೇಟೆನಲ್ಲಿ ದಿನನಿತ್ಯ ಆಗುವಂತಹ ಒಂದಷ್ಟು ಬೆಳವಣಿಗೆಗಳ ಬಗ್ಗೆ ನಾನು ನಿಮಗೆ ಡೀಟೇಲ್ಸನ್ನು ಕೊಟ್ಟಿರುವಂಥದ್ದು. ಸೊ ಇದು ನಿಮಗೆ ಡೀಟೇಲ್ಸ್ ಇಷ್ಟ ಆಗಿರುತ್ತೆ ಅಂತ ಅನ್ಕೊತೀನಿ. ನಿಮ್ದು ಏನಾದರೂ ಒಪಿನಿಯನ್ಗಳಿದ್ದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.